ಸತ್ಯವೇದ ಗ್ರಂಥ ತಂದಿರೋರೆಲ್ಲರೂ ನನ್ನೊಟ್ಟಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಚನದಿಂದ ಇವತ್ತಿನ ಸಂದೇಶದ ಪೀಠಿಕೆ ಬಿ ಎ ಗಾಡ್ ಪ್ಲೀಸ್, ದೇವರನ್ನ ಮೆಚ್ಚಿಸುವವನಾಗಿರಬೇಕು. ನೀವು ಅನೇಕ ಕಾರ್ಯಗಳನ್ನು ಮಾಡಿ ಮೆಚ್ಚುಗೆ ಪಡಿತೀವಿ. ಒಂದು ಓಟಗಾರ ಓಟ ಓಡಿ ಬಿರುದು ಪಡೆಯುವಾಗ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಡ್ತಾರೆ. ವಿಶ್ವಾಸ ಜೀವನದಲ್ಲಿ ವಿವಿಧ ಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಆದರೆ ಯಾವಾಗ ನಾವು ಜಯಶಾಲಿಗಳಾಗ್ತೀವೋ ಕೋಟ್ಯಾನುಕೋಟಿ ದೂತರುಗಳು ಎಲ್ಲರೂ ಎದ್ದು ನಿಂತು ಶಬಾಷ್ ಎನ್ನುವ ರೀತಿಯಲ್ಲಿ ಚಪ್ಪಾಳೆ ತಟ್ತಾರೆ. ಯಾವಾಗ ಚಪ್ಪಾಳೆ ತಟ್ತಾರೆ? ರಾಜಾದಿರಾಜನಾದ ಯೇಸುವಿನ ಕೈಯಿಂದ ಜಯಿಸಿದವರಿಗೆ ಲಭಿಸುವ ಜಯಮಾಲೆಯನ್ನು ಪಡಿತೀವಲ್ಲ, ಆಗ ದೂತರೆಲ್ಲ ಚಪ್ಪಾಳೆ ತಟ್ತಾರೆ. ನಾವು ಯಾವುದರಲ್ಲೂ ತಪ್ಪಬಾರದು, ಜಯಶಾಲಿಗಳಾಗಿ ಬರಬೇಕು. ಮನುಷ್ಯರನ್ನ ಮೆಚ್ಚಿಸೋರಿದ್ದಾರೆ, ಸಮಾಜದಲ್ಲಿ ದಾನ ಧರ್ಮಗಳನ್ನು ಮಾಡಿ ಮನುಷ್ಯರ ಹೊಗಳಿಕೆಯನ್ನು ತೆಗೆದುಕೊಳ್ಳೋರಿದ್ದಾರೆ. ಆದರೆ ಇದೆಲ್ಲ ಮಾಡಿ ನಿತ್ಯ ಜೀವಕ್ಕೆ ಹೋಗದಂತೆ ತಪ್ಪಿಸ್ಕೊಳ್ತಾರೆ. ಇಲ್ಲಿರುವ ನೀವುಗಳು ಮನುಷ್ಯರಿಗೆ ಮೆಚ್ಚುಗೆ ಆಗಿರೋದಲ್ಲ, ದೇವರಿಗೆ ಮೆಚ್ಚುಗೆ ಆಗಿರೋದನ್ನು ಕಂಡುಹಿಡಿಯಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಹೀಗೆ ಕಾಣುತ್ತೇವೆ, ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳ್ರಿ. ನಾವು ದಿನ ಪರಿಶೋಧನೆ ಮಾಡಬೇಕು. ಅವರ್ ಲೈಫ್, ನಮ್ಮ ಜೀವನವನ್ನು ಪರಿಶೋಧನೆ ಮಾಡಬೇಕು. ದೇವರ ವಾಕ್ಯದಲ್ಲಿ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಾಕ್ಯ ಹೇಳುತ್ತದೆ, ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳ್ರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ಎಲ್ಲ ವಿಧವಾದಂಥ ಕೆಟ್ಟತನಕ್ಕೆ ದೂರವಾಗಿರ್ರಿ, ಒಳ್ಳೆಯದನ್ನ ಭದ್ರವಾಗಿ ಇಟ್ಕೊಳ್ಬೇಕು. ಭದ್ರವಾಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ, ಕಳ್ಳ ಇದ್ದಾನೆ, ಬೆಲೆ ಬಾಳುವ ವಸ್ತುಗಳನ್ನು ಕತ್ಕೊಂಡು ಹೋಗೋದಿಕ್ಕೆ, ಬೆಲೆ ಬಾಳುವ ನಿಮ್ಮ ಆತ್ಮವನ್ನು ನಾಶನದ ಕಡೆ ನಡೆಸೋದಿಕ್ಕೆ ಕಳ್ಳ ಇದ್ದಾನೆ. ಎಚ್ಚರವಾಗಿರ್ರಿ, ಭದ್ರವಾಗಿ ಒಳ್ಳೆಯದನ್ನ ಹಿಡಿದುಕೊಳ್ಳ್ರಿ, ಬಿಡಬೇಡ್ರಿ, ಹಿಡಿದುಕೊಳ್ಳ್ರಿ. 1 ಯೋಹನನಿಗೆ ಬರೆದ ಪತ್ರಿಕೆ 1 ಜಾನ್ ಚಾಪ್ಟರ್ 4:1, ಆತ್ಮನ ಎಲ್ಲ ನುಡಿಗಳನ್ನು ನಾವು ಪರೀಕ್ಷಿಸಬೇಕು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ 2 Corinthians ಚಾಪ್ಟರ್ 13:5, 5ನೇ ವಾಕ್ಯ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಎಂದು ನಾವುಗಳು ಪರಿಶೋಧಿಸಿ ತಿಳಿದುಕೊಳ್ಳಬೇಕು. ಗೆಲಾತಿಯರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ಗೆಲೇಷಿಯನ್ ಚಾಪ್ಟರ್ 6:4, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನ ಪರಿಶೋಧಿಸಬೇಕು. ನಾವು ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ ಅಂತ ಪರೀಕ್ಷೆ ಮಾಡಬೇಕು. ಒಳ್ಳೆಯದನ್ನ ಪರಿಶೋಧನೆ ಮಾಡಿ ಗಟ್ಟಿಯಾಗಿ ಹಿಡ್ಕೊಬೇಕು. ನಮ್ಮ ನುಡಿಗಳನ್ನು, ಆತ್ಮನ ನುಡಿಗಳನ್ನು ಪರೀಕ್ಷೆ ಮಾಡಬೇಕು. ನಂಬಿಕೆಯನ್ನು ಪರೀಕ್ಷೆ ಮಾಡಬೇಕು. ಜೊತೆಗೆ ನಾವು ಮಾಡಿದ ಕೆಲಸಗಳು, ಕ್ರಿಯೆಗಳು ಪರಿಶೋಧನೆ ಮಾಡಬೇಕು. ಗೆಲಾತಿಯರಿಗೆ ಬರೆದ ಪತ್ರಿಕೆ 1:10 ನಾವು ಕಾಣ್ತೇವೆ, ನಾನೀಗ ಯಾರನ್ನ ಹೋಲಿಸ್ಕೊಳ್ತಾ ಇದ್ದೀನಿ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನ ಪ್ಲೀಸ್ ಮಾಡ್ತಾ ಇದ್ದೀನಾ ಅಥವಾ ದೇವರನ್ನ ಪ್ಲೀಸ್ ಮಾಡ್ತಾ ಇದ್ದೀನಾ? ದೇವರ ವಾಕ್ಯ ಹೇಳ್ತದೆ, ಮನುಷ್ಯರನ್ನ ಹೋಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ದೇವರ ಮೇಲಿನ ಮೆಚ್ಚುಗೆ ಲಭಿಸೋದಿಲ್ಲ. ದೇವರನ್ನ ಮೆಚ್ಚಿಸೋದಕ್ಕೆ ನೀವು ಪ್ರಯತ್ನ ಮಾಡುವಾಗ ಮನುಷ್ಯರ ಮೆಚ್ಚುಗೆಗೆ ನೀವು ಪಾತ್ರರಾಗೋದು ಇಲ್ಲ.
ಅದರ ಅರ್ಥ ಲೋಕ ಯಾವಾಗಲೂ ನಿಮಗೆ ವಿರೋಧಿಯಾಗಿರ್ತಾರೆ, ಲೋಕದ ಜನ ನಿಮಗೆ ವಿರೋಧಿಯಾಗಿರ್ತಾರೆ. ಕಾರಣ ನೀವು ಅವರಂತೆ ನಡೆಯೋದಿಲ್ಲ, ಅವರಂತೆ ನುಡಿಯೋದಿಲ್ಲ, ಅವರಂತೆ ಮಾಡೋದಿಲ್ಲ, ಅವರಂತೆ ಹೋಗೋದಿಲ್ಲ. ಈ ಕಾರ್ಯಗಳಿಂದ ನೀವು ದೂರ ಇರೋದ್ರಿಂದ ಅವ್ರಿಗೂ ನಿಮಗೂ ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಆಗದೇ ಇದ್ದಾಗ ಅವರು ನಿಮ್ಮನ್ನು ದ್ವೇಷಿಸ್ತಾರೆ. ಯೇಸು ಸ್ವಾಮಿ ಹೇಳಿದ್ರು, ಲೋಕ ನಿಮ್ಮನ್ನು ದ್ವೇಷಿಸುವಾಗ ತಿಳ್ಕೊಳ್ರಿ, ಮೊದಲು ಅದೇ ಲೋಕ ನನ್ನನ್ನು ದ್ವೇಷಿಸಿದೆ. ಇದಕ್ಕಿಂತ ಹೆಚ್ಚಿನದನ್ನು ನೀವು ನಿರೀಕ್ಷಿಸಬೇಡ್ರಿ. ನಮ್ಮನ್ನು ದೇವರು ಕರೆದಿರೋ ಪರ್ಪಸ್, ಅನೇಕರಿಗೆ ಗುರಿ ಇಲ್ಲ, ಗೊತ್ತೂ ಇಲ್ಲ, ಗುರಿನೂ ಇಲ್ಲ ಅಂತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಹೋಗ್ತಾ ಇದ್ದೀವಿ. ಏನು ಇತ್ ಕಡೆ? ಸುಮ್ಗೆ ಇತ್ ಕಡೆ, ಸುಮ್ಗೆ ಇತ್ ಕಡೆ. ಎಲ್ಲಿಗೆ ಹೋಗ್ತೀರಾ? ಇಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಪ್ರಿಯರೇ, ನಾವು ಗೊತ್ತು ಗುರಿ ಇಲ್ಲದೆ ಇರುವವರಲ್ಲ. ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದಂಥ ಪೌಲನು ಹೀಗೆ ಹೇಳ್ತಾನೆ, ನಾನು ಗಾಳಿಯೊಡನೆ ಮುಷ್ಟಿ ಯುದ್ಧ ಮಾಡುವವನಲ್ಲ. ಐ ಆಮ್ ನಾಟ್ ಎ ಬ್ಲೈಂಡ್ ಬಾಕ್ಸರ್. ನಾನು ಗಾಳಿಯೊಡನೆ ಮುಷ್ಟಿ ಯುದ್ಧ ಮಾಡುವನಲ್ಲ. ನನಗೊಂದು ಗುರಿ ಇದೆ, ನನಗೊಂದು ಗೋಲ್ ಇದೆ. ಆ ಗೋಲಿನ ಕಡೆ ನಾನು ಹೋಗ್ತಾ ಇದ್ದೇನೆ. ಅದರಲ್ಲಿ ಯಾರನ್ನ ಮೆಚ್ಚಿಸ್ಬೇಕು, ಯಾರನ್ನ ಮೆಚ್ಚಿಸದೇ ಇರಬೇಕು ಅನ್ನೋದನ್ನು ಸೂಕ್ತವಾಗಿ ನನಗೆ ಒಂದು ಕೈಪಿಡಿಯನ್ನು, ಒಂದು ಮ್ಯಾನ್ಯುಯಲ್ ಅನ್ನು ದೇವರು ಕೊಟ್ಟಿದ್ದಾನೆ. ಆ ಮ್ಯಾನ್ಯುಯಲ್ ದೇವರ ವಾಕ್ಯವಾಗಿರುತ್ತೆ. ಆ ವಾಕ್ಯ ಹೇಳುತ್ತೆ, ಒಳ್ಳೆಯದನ್ನು ಭದ್ರವಾಗಿ ಹಿಡಿದು ಇಟ್ಕೊಳ್ರಿ, ಕೆಟ್ಟದಕ್ಕೆ ದೂರ ಇರ್ರಿ, ಕೆಟ್ಟದಕ್ಕೆ ದೂರ ಇರ್ರಿ. ಕೆಟ್ಟದ್ದು ಯಾವತ್ತಿದ್ರು ಕೆಟ್ಟದ್ದೇ. ಕೆಂಡ ಪಾಕೆಟ್ನಲ್ಲಿ ಹಾಕೊಂಡು ನಡಿಬೇಡ್ರಿ. ಅದು ಪಾಕೆಟ್ ಮಾತ್ರ ಅಲ್ಲ, ನಿಮ್ಮ ತೊಡೆಯನ್ನು ಸುಟ್ಟು ಬಿಡುತ್ತೆ. ಕೆಟ್ಟದ್ದು ಯಾವತ್ತಿದ್ರು ಕೆಟ್ಟದ್ದೇ, ಒಳ್ಳೆಯದು ಯಾವತ್ತಿದ್ರು ಒಳ್ಳೆಯದೇ. ಒಳ್ಳೆಯದನ್ನು ಬಿಗಿಯಾಗಿ ಹಿಡ್ಕೊಳ್ರಿ, ಭದ್ರವಾಗಿ ಹಿಡ್ಕೊಳ್ರಿ. ಯಾವ ಸೈತಾನು ನಿಮ್ಮನ್ನು ಅಲ್ಲಿಂದ ಎಳ್ಕೊಂಡು ಹೋಗಬಾರ್ದು. ದೇವರ ವಾಕ್ಯದಲ್ಲಿ ಯೋಹನನ ಸುವಾರ್ತೆ 4:34, St. John chapter 4 verse 34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನನ್ನ ಆಹಾರ. ಗಮನಿಸ್ರಿ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಕಳಿಸಿದಾತನ ಬರಿತಾನೆ. ನನ್ನ ತಂದೆ ನನ್ನನ್ನು ಕಳಿಸಿದ್ದಾನೆ. ವಿತೌಟ್ ಪರ್ಪಸ್ ಅಲ್ಲ, ದೇರ್ ಈಸ್ ಎ ಪರ್ಪಸ್. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಕ್ಕೆ ಒಂದು ಪರ್ಪಸ್ ಇದೆ, ಒಂದು ಉದ್ದೇಶ ಇದೆ. ಆ ಉದ್ದೇಶ ಮರ್ತು ಬಿಟ್ರೆ ನೀವು ಕುರುಡರಾದಂಗೆ. ನಿಮ್ಮ ಮೇಲೆ ಒಂದು ಉದ್ದೇಶ ಇದೆ, ಆ ಉದ್ದೇಶದ ಪ್ರಕಾರ ನೀವು ಜೀವನ ಮಾಡಬೇಕು. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. ಅಂದರೆ ಯೇಸು ಸ್ವಾಮಿ ಆಹಾರ ಅಂದರೆ ದೈನಂದಿನ ಚಟುವಟಿಕೆಯಲ್ಲಿ ತನ್ನನ್ನು ಬಲಪಡಿಸ್ತಿದ್ದಂಥ ಒಂದೇ ಒಂದು ಕಾರ್ಯ ಏನಂದರೆ, ನನ್ನ ತಂದೆ ಚಿತ್ತ, ನನ್ನ ತಂದೆ ಚಿತ್ತ, ನನ್ನ ತಂದೆ ಚಿತ್ತ. ಅದು ಯೇಸುವಿನ ಹಸಿವಾಗಿತ್ತು, ಅದೇ ಆಹಾರವಾಗಿತ್ತು. ಅದು ತನ್ನ ಬ್ಲಡ್ನಲ್ಲಿ, ಶರೀರದಲ್ಲಿ, ಆತ್ಮದಲ್ಲಿ ಎಲ್ಲ ಬೆರ್ತೋಗಿತ್ತು. ಹಾಗಾದರೆ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. 5ನೇ ಅಧ್ಯಾಯ ಯೋಹನನ ಸುವಾರ್ತೆ 5:30. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ. ತಂದೆ ಹೇಳಿದ್ದನ್ನು ಕೇಳಿ ನಾನು ನ್ಯಾಯ ತೀರಿಸ್ತೇನೆ. ನನ್ನಷ್ಟಕ್ಕೆ ನಾನು ಏನು ಮಾಡೋದಕ್ಕೆ ಹೋಗೋದಿಲ್ಲ, ನನ್ನಷ್ಟಕ್ಕೆ ನಾನೇನು ಮಾಡೋಕ್ಕೆ ಹೋಗಲ್ಲ, ನಮ್ಮ ಇಷ್ಟ ಬಂದಾಗ ಹೋಗಂಗಿಲ್ಲ. ವಿಶ್ವಾಸಿಗಳಾದ ನಾವುಗಳು ಪ್ರತಿಯೊಬ್ಬೊಬ್ಬರು ನಮ್ಮ ಇಷ್ಟಕ್ಕೆ ಜೀವನ ಮಾಡಂಗಿಲ್ಲ. ದೇವರ ಸ್ವರ ಕೇಳಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು. ನೋಡ್ರಿ, ಯೋಹನನ ಸುವಾರ್ತೆ 8ನೇ ಅಧ್ಯಾಯದ 29ನೇ ವಚನ ಗಮನಿಸ್ರಿ. 8ನೇ ಅಧ್ಯಾಯದ 29ನೇ ವಚನವನ್ನು ಗಮನಿಸ್ರಿ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ, ಯಾವಾಗಲೂ ಮಾಡೋದ್ರಿಂದ. ಇದರ ಒಳಗಡೆ ನಾವು ಏನೆಲ್ಲ ಮಾಡಿದ್ರು ಯಾವಾಗಲೂ ದೇವರಿಗೆ ಮೆಚ್ಚುಗೆ ಆಗಿರೋ ಕಾರ್ಯ ಮಾಡೋದಿಲ್ಲ. ಎಲ್ಲ ಅಲ್ಲೂ ಇಲ್ಲೂ ಗೊಂದಲ ಬಂದುಬಿಡುತ್ತೆ. ಹೌದು ಪಾಸ್ಟ್ರೆ, ಯು ಆರ್ ಕರೆಕ್ಟ್ ಪಾಸ್ಟ್ರೆ. ಈ ವಾರ ಎಲ್ಲ ಪ್ರಸಂಗ ಕೇಳ್ಕೊಂಡು ಹೋಗಿರ್ತೀವಿ, ಹೆಂಗೋ ಬುಧವಾರದವರೆಗೂ ಅದೇ ಥರ ನಡ್ಕೋತೀವಿ. ಅದು ಏನೋ ಗೊತ್ತಿಲ್ಲ ಪಾಸ್ಟ್ರೆ, ಗುರುವಾರದಿಂದ ತಿರ್ಗಾ ಶನಿವಾರದವರೆಗೂ ಅದೇ ರಾಗ. ಸೋತ್ರ
ಬೈಬಾರ್ದು, ಕೋಪ ಮಾಡ್ಕೊಬಾರ್ದು, ಹಂಗೆ ನಡ್ಕೊಬಾರ್ದು, ಹಿಂಗೆ ಮಾಡಬಾರ್ದು. ಎಲ್ಲ ಭಾನುವಾರ ತೀರ್ಮಾನ ಮಾಡ್ತೀವಿ, ಸೋಮವಾರ ಅದನ್ನು ಇಟ್ಕೊಂಡು ಮುಂದೆ ಹೋಗ್ತೀವಿ, ಮಂಗಳವಾರ ಅದನ್ನು ಸಾಧಿಸ್ತೀವಿ, ಬುಧವಾರ ಕಷ್ಟ ಬಿದ್ದು ಮುಂದೆ ಹೋಗ್ತೀವಿ, ಗುರುವಾರ ಕಷ್ಟ ಅಷ್ಟೇ, ತಿರ್ಗಾ ಬಿಟ್ಬಿಡ್ತೀವಿ, ತಿರ್ಗಾ ಭಾನುವಾರ ಬರ್ತೀವಿ. ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ಔಟ್ ಹೊಡಿತೀವಿ. ನಾವು ಸಾಧ್ಯ ಆಗಲ್ಲ, ನಮ್ಮ ಕೈಲಿ ಆಗಲ್ಲ ಅನ್ನೋ ಭಾವನೆ ಬರ್ತೀವಿ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಕಳಿಸಿದ ಆತನ ಚಿತ್ತ. ಗಮನಿಸ್ರಿ, 8ನೇ ಅಧ್ಯಾಯದ 29ನೇ ವಾಕ್ಯ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು, ನಾನು ಆತನಿಗೆ ಮೆಚ್ಚುಗೆ. ನನ್ನ ತಂದೆ ನನ್ನನ್ನು ಕಳಿಸಿರೋದು, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸೋದು ನನ್ನ ಗುರಿ. ನಾನು ಆತನಿಗೆ ಮೆಚ್ಚುಗೆ ಆದದನ್ನು ಯಾವಾಗಲೂ, ದೇವರಿಗೆ ಚಿತ್ತ ಇಲ್ಲದೆ ಇರೋ ಕಡೆ ನಾನು ಹೋಗಲ್ಲ, ದೇವರ ಚಿತ್ತ ಇಲ್ಲದೆ ಇರೋದು ಮಾಡಲ್ಲ, ದೇವರ ಚಿತ್ತ ಇಲ್ಲದೆ ಇರೋದು ನುಡಿಯಲ್ಲ, ದೇವರ ಚಿತ್ತ ಇಲ್ಲದೆ ಇರೋ ಕಡೆಗಳಲ್ಲಿ ಬೆರೆಯಲ್ಲ. ಅಲ್ಲೆಲ್ಲೂಯ, ದೇವರು ಇಲ್ಲದೆ ಇರೋ ಕಡೆಗಳಿಗೆ ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ನಾನು ದೇವರ ಮೆಚ್ಚುಗೆ ಮಾಡೋದಕ್ಕೆ ನಾನು ಹೊರಡುತ್ತೇನೆ ಎನ್ನುವವರು ಎಷ್ಟು ಜನ ಇದ್ದೀರಾ? ಅವರು ಮಾತ್ರ ಕೈಗಳನ್ನೆತ್ತಿ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿ ಎ ಗಾಡ್ಸ್ ಪ್ಲೀಸ್. ನೀವು ದೇವರನ್ನ ಒಲಿಸ್ಕೊಳ್ಳುವವರಾಗಿರ್ರಿ. ಮುಂದೆ, ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಹಾಗಾದ್ರೆ ನೋಡ್ರಿ, ನಾವು ಯಾವಾಗಲೂ ದೇವರಿಗೆ ಮೆಚ್ಚುಗೆ ಆಗ ಕಾರ್ಯ ಮಾಡುವಾಗ ದೇವರು ನಮ್ಮನ್ನು ಒಂಟಿಯಾಗಿ ಬಿಡೋದೇ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ, ನಮ್ಮ ಗಂಡ ನನ್ನ ಬಿಟ್ಬಿಟ್ಟ, ನಮ್ಮ ಮನೆಯವರು ಯಾರು ನನ್ನ ನೋಡ್ತಾ ಇಲ್ಲ, ನಾನು ಒಂಟಿ. ನೋ, ನೀನು ದೇವ್ರ ಚಿತ್ತ ನೀನು ಮಾಡ್ತಾ ಇದ್ರೆ ಈ ಲೋಕದಲ್ಲಿ ಗಂಡ ಬಿಡ್ಬೋದು, ಮಕ್ಕಳು ಬಿಡ್ಬೋದು, ಹೆಂಡತಿ ಬಿಡ್ಬೋದು, ಅಪ್ಪ ಅಮ್ಮ ನಿನ್ನ ಕೈ ಬಿಡ್ಬೋದು, ಸಂಬಂಧಿಕರು ಎಲ್ಲ ತೊರೆದು ಹೋಗ್ಬೋದು. ಅದರ ದೇವರು ಹೇಳ್ತಾರೆ, ಅವಳು ನನ್ನ ಚಿತ್ತ ನೆರವೇರಿಸೋದ್ರಿಂದ, ಅವನು ನನ್ನ ಮೆಚ್ಚುಗೆಗೆ ಪಾತ್ರನಾಗಿರೋದ್ರಿಂದ, ನನಗಿಷ್ಟ ಇರೋ ಕಾರ್ಯ ಅವನು ಮಾಡ್ತಾ ಇರೋದ್ರಿಂದ, ಯಾರೆಲ್ಲ ಕೈ ಬಿಟ್ಟರು ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ. ಎತ್ತ ಹೆಂಗಸು ತನ್ನ ಕೂಸನ್ನು ಮರೆತರು, ನಾನು ನಿಮ್ಮನ್ನು ಮರೆಯೋದಿಲ್ಲ. ತಂದೆ ತಾಯಿಗಳು ನಿಮ್ಮನ್ನು ತೊರೆದರು, ನಾನು ನಿಮ್ಮನ್ನು ತೊರೆಯೋದಿಲ್ಲ. ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ? ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಮಾಡುವಾಗ. ಆಮೇಲೆ ದೇವರಲ್ಲಿ ಎಷ್ಟು ಆಶ್ರಯ ಇಟ್ಟಿದ್ದೀವಿ ಎನ್ನೋದು ನಾವು ಮಾಡುವ ಕ್ರಿಯೆಯಿಂದ ತೋರ್ಪಡುತ್ತೆ. ವಿಮೋಚನಾ ಕಾಂಡ ಪುಸ್ತಕ, ದೇವರ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ವೈರಾಗ್ಯವುಳ್ಳ ದೇವರು. 34ನೇ ಅಧ್ಯಾಯದ 14ನೇ ವಾಕ್ಯ. 14ನೇ ವಾಕ್ಯ. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆ ಅಡ್ಡ ಬೀಳಬಾರದು. ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗರೂಕರಾಗಿರಿ. ನೀವು ಯಾವಾಗಲೂ ಹೆಂಗಿರ್ಬೇಕಂತೆ? ಜಾಗರೂಕರಾಗಿರ್ರಿ. ಜಾಗರೂಕರಾಗಿರ್ರಿ ಅಂದ್ರೆ ಏನರ್ಥ? ಏನರ್ಥ? ಬಿ ಕೇರ್ಫುಲ್. ಹಳ್ಳ ಇದೆ, ಬಿದ್ದೋಗ್ಬಿಡ್ತೀಯ, ಹುಷಾರು. ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಸೈತಾನನು ಹಗಲು ರಾತ್ರಿ ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ನಾವು ಹೆಂಗಿರ್ಬೇಕಂತೆ? ಜಾಗರೂಕರಾಗಿರ್ಬೇಕು. ಜಾಗರೂಕರಾಗಿರ್ಬೇಕು. ಗಟ್ಟಿಯಾಗಿ ಹೇಳ್ರಿ, ಜಾಗರೂಕರಾಗಿರ್ಬೇಕು. ಹೇಗೆ ದೇವರನ್ನ ಮೆಚ್ಚಿಸ್ಕೊಳ್ಳಕ್ಕೆ ಸಾಧ್ಯ? ಹೌ ಕ್ಯಾನ್ ಯು ಪ್ಲೀಸ್ ಗಾಡ್? ದೇವರನ್ನ ಹೇಗೆ ಮೆಚ್ಚಿಸ್ಕೊಳ್ಳಕ್ಕೆ ಸಾಧ್ಯ? ನೋಡ್ರಿ, ಒಂದು ದೇವರನ್ನ ಮೆಚ್ಚಿಸ್ಬೇಕಾದ್ರೆ ಲೋಕದ ಮೆಚ್ಚುಗೆ ನಿಮ್ಗೆ ಸಿಗಲ್ಲ. ಕನ್ಫರ್ಮ್, ಅದು ಕನ್ಫರ್ಮ್. ಯೇಸು ಸ್ವಾಮಿಗೆ ಹೇಳಿದ್ರು, ಇವನು ಬಡಗಿಯ ಮಗನಲ್ಲವೋ? ಇವನು ಯಾರು? ಬಡಗಿಯ ಮಗನಲ್ಲವೋ? ಅವನಿಗೆ ಧರ್ಮಶಾಸ್ತ್ರದ ಉಲ್ಲಂಘನೆ ಮಾಡಿದವನು, ಸಬ್ಬತ್ತನ್ನೇ ರೋಗಿಗಳನ್ನು ಸ್ವಸ್ಥ ಮಾಡಿದವನು, ಸ್ತೋತ್ರ, ನಿಯಮ ಎಲ್ಲ ಉಲ್ಲಂಘನೆ ಮಾಡೋನು. ಬೇಕಾದದ್ದು ಏನು ಬೇಕಾದರೂ ಮಾತಾಡ್ಬೋದು. ಆದರೆ ಯೇಸುವಿಗೆ ಗೊತ್ತು, ಯೇಸುವಿಗೆ ಗೊತ್ತು. ಬರಬೇಕಾದವನು ನೀನೋ ಇಲ್ಲ ಬೇರೊಬ್ಬನಿಗೋಸ್ಕರ ಕಾಯಬೇಕೋ ಎಂದು ಕೇಳುವಾಗ ಯೇಸುವಿಗೆ ಹೇಳಬೇಕಾಗಿರೋದು,
Hallelujah. I am that I am. ನಾನು ಇರುವಾತನೇ ಆಗಿದ್ದೇನೆ. Hallelujah. ಆ ದೇವರನ್ನ ಮೆಚ್ಚಿಸುವವರಾಗಿರಬೇಕು. How can you please? Number 1, ಈ ಲೋಕದ ನಡವಳಿಕೆಯಿಂದ ದೂರ ಇರಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಪಾಸ್ಟರ್. ಭಾಳ ಕಷ್ಟ ಪಾಸ್ಟ್ರೆ. ನಮ್ಮ ಆಚಾರ ವಿಚಾರ ಎಲ್ಲ ಬಿಟ್ಟು ನಾವು ಹಿಂಗೆ ಪಾಸ್ಟ್ರೆ ದೇವ್ರನ್ನ ಮಾತ್ರ ನೋಡ್ಕೊಂಡಿರೋಕ್ಕೆ, ಅದಕ್ಕೆ ನಾವು ಆವಾಗವಾಗ ಶುಕ್ರವಾರ ಸೋಮವಾರ ಮಡಿ ಮಾಡ್ತೀವಿ. ಅದನ್ನು ತಪ್ಪೇನಿಲ್ವಲ್ಲ ಅಂತ. ತಪ್ಪೇನೂ ಇಲ್ಲ. ಅನ್ಯನಾಮದಲ್ಲಿ ನೀನೇನು ಮಾಡಿದ್ರು ಅದೆಲ್ಲ ತಪ್ಪೇ. ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಚನ 2ನೇ ವಚನವನ್ನು ಗಮನಿಸ್ರಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವವಾದ ಯಜ್ಞವಾಗಿ ಅರ್ಪಿಸ್ರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು. ನೂತನ ಮನಸ್ಸು ಅದರ ಅರ್ಥ ಏನು ಗೊತ್ತೇ? ನೀವು ಇಹಲೋಕದ ನಡವಳಿಕೆಯಲ್ಲಿದ್ರಿ, ಇಹಲೋಕದ ಸ್ವಭಾವ ನಿಮ್ಗಿತ್ತು. ಏನ್ ಸ್ವಭಾವ? ಇಹಲೋಕದ ಸ್ವಭಾವ ಅಂದಾಗ ಒಂದು ಆಶ್ಚರ್ಯ. ನಾನು ಕೇಳ್ತೇನೆ, ಪ್ರೀತಿಯ ದೇವ ಜನರೇ, ಮೀನು ನೀರಲ್ಲಿ ಇರೋದಕ್ಕಾಗಿ ಸೃಷ್ಟಿ ಮಾಡಿರೋದು ಮತ್ಸ್ಯ, ಹೌದಲ್ಲ? ನೀರಿನಲ್ಲಿ ಇರೋ ಜೀವಿ. ನಿಮ್ಮನ್ನ ನೀರಲ್ಲಿ ಇರೋದಕ್ಕಾಗಿ ಸೃಷ್ಟಿ ಮಾಡಿದ್ದು, ನೀವು ದಡದಲ್ಲಿ ಇರೋಕ್ಕೆ ಸೃಷ್ಟಿ ಮಾಡಿದ್ದು. ನಿಮ್ಮನ್ನು ತಗೊಂಡು ನೀರಿಗೆ ಹಾಕಿದ್ರೆ ಈಜು ಬರಲಿಲ್ಲ ಅಂದ್ರೆ ನೀವು ಮುಳುಗಿ ಬಾಯಿ ಮಾಡ್ಕೊಂಡ್ಬಿಡ್ತೀರಾ, ನೀರು ಕುಡಿತೀರಾ, ಒದ್ದಾಡ್ಬಿಡ್ತೀರಾ, ಪ್ರಾಣಕ್ಕಾಗಿ ಹೆಲ್ಪ್ ಅಂತ ಕೂಗ್ತೀರಾ. ನಿಮಗೆ ಉಸಿರು ಕಟ್ಟೋಗ್ಬಿಡುತ್ತೆ, ಆಗಲ್ಲ. ಅದೇ ಮೀನ ತಡಕ್ಕೆ ಹಾಕಿದ್ರೆ ಆ ಮೀನಿಗೂ ಬದುಕಕ್ಕಾಗಲ್ಲ, ಅದು ವಿಲವಿಲ ಒದ್ದಾಡ್ಬಿಡುತ್ತೆ. ಸೋತ್ರ ವಿಲವಿಲ ಒದ್ದಾಡ್ಬಿಡುತ್ತೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ಇಹಲೋಕ ನಡವಳಿಕೆಯನ್ನು ಅನುಸರಿಸಿ ನಡೆಯದೆ ಪರಲೋಕ ಭಾವದವರಾಗಿರ್ರಿ. We are the citizens of heaven. ನಾವು ಪರಲೋಕ ಸಂಸ್ಥಾನದವರು. ನಾವು ಇಹಲೋಕದ ನಡವಳಿಕೆಯನ್ನೆಲ್ಲ ಅನುಸರಿಸಬೇಕಾಗಿದೆ. ನಾನು ಭಾರತದ ಪೌರನು. ನನಗೆ ಭಾರತದಲ್ಲಿ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನನಗೆ ಎಲ್ಲದಕ್ಕೂ ಹಕ್ಕಿದೆ. ವೋಟ್ ಮಾಡೋ ಹಕ್ಕಿದೆ, ನನಗೆ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋ ಹಕ್ಕಿದೆ, ಎಲ್ಲದಕ್ಕೂ ಹಕ್ಕಿದೆ. ಈ ಹಕ್ಕು ಹಿಡ್ಕೊಂಡು ನಾನು ಅಮೆರಿಕಾಗೆ ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ನೀನ್ ಬೇಯಲ್ಲ. ಸೋತ್ರ ನಾನು ಇಂಡಿಯನ್ ಗವರ್ಮೆಂಟ್, ನಾನು ಇಂಡಿಯನ್ ಪೌರನು, ಅದಕ್ಕೆ ಅಮೆರಿಕದಲ್ಲಿ ಫ್ರೀ ಆಗಿ ನಡಿಬಹುದು. ಇಂಡಿಯಾದಲ್ಲಿ ಜೀವನ ಮಾಡಿದಂಗೆ ಅಮೆರಿಕದಲ್ಲಿ ಜೀವನ ಮಾಡ್ತೀನಿ ಅಂದ್ರೆ ಹಾಗಲ್ಲ. ಯಾಕಂದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಡ್ರೈವಿಂಗ್, ಅಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್. ಸೋತ್ರ ಇಲ್ಲಿ ನಿಯಮ ಬೇರೆ, ಅಲ್ಲಿ ನಿಯಮ ಬೇರೆ. ಸೋತ್ರ ಒಂದು ದೇಶದ ನಿಯಮ ಬೇರೆ, ಮತ್ತೊಂದು ದೇಶದ ನಿಯಮ ಬೇರೆ. ಹಾಗಾದ್ರೆ ಇಹಲೋಕದ ಸಂಸ್ಥಾನಕ್ಕೆ ಒಳಪಟ್ಟಿರುವ ಜನ ಲೌಕಿಕರು ಇಹಲೋಕದ ನಡವಳಿಕೆಯಲ್ಲಿ ನಡೀತಾರೆ. ನೀನು ನಾನು ಅಲ್ಲಿಂದ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿ ಬೇರ್ಪಟ್ಟು ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟವರಾಗಿರೋದ್ರಿಂದ ನಾವು ಇಹಲೋಕದ ನಡವಳಿಕೆಯನ್ನ ಅನುಸರಿಸಬೇಕಾಗಿರೋದು ಪರಲೋಕದ ನಡವಳಿಕೆಯನ್ನ ಅನುಸರಿಸಿ ನಡೆಯಬೇಕಾಗಿದೆ. ಇಂಡಿಯಾದವರು ಅಮೆರಿಕದಲ್ಲಿದ್ದಾರೆ, ಚೈನಾದವರು ಅಮೆರಿಕದಲ್ಲಿದ್ದಾರೆ, ಫಿಲಿಪಿಯನ್ಸು ಅಮೆರಿಕದಲ್ಲಿದ್ದಾರೆ, ಬಾಂಗ್ಲಾದೇಶದವರು ಅಮೆರಿಕದಲ್ಲಿದ್ದಾರೆ, ಯುರೋಪ್ ಕಂಟ್ರಿಯಲ್ಲಿರೋರೆಲ್ಲರೂ ಅನೇಕ ದೇಶದವರಲ್ಲಿದ್ದಾರೆ. ನಾನು ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಹುಡುಕ್ತೀನಿ. ಅಲ್ಲಿ ಹೋದ್ರೆ ಸೋತ್ರ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲೇ ನನಗೆ ಬೇಕಾದ ಇಂಡಿಯನ್ ಫುಡ್ ಸಿಗೋದು. ಅಮೆರಿಕನ್ ರೆಸ್ಟೋರೆಂಟ್ ಹೋದ್ರೆ ಅಮೆರಿಕನ್ ಫುಡ್ ಸಿಗುತ್ತೆ, ಮೆಕ್ಸಿಕನ್ ರೆಸ್ಟೋರೆಂಟ್ ಹೋದ್ರೆ ಮೆಕ್ಸಿಕನ್ ಫುಡ್ ಸಿಗುತ್ತೆ, ಸ್ಪ್ಯಾನಿಷ್ ರೆಸ್ಟೋರೆಂಟ್ ಹೋದ್ರೆ ಸ್ಪ್ಯಾನಿಷ್ ಫುಡ್ ಸಿಗುತ್ತೆ. ನಿಮಗೆ ಯಾವ ರೆಸ್ಟೋರೆಂಟ್ ಬೇಕು ಅಂತ ನೀವು ಆಯ್ಕೆ ಮಾಡಬೇಕು. ನಿಮಗೆ ಯಾವ ಫುಡ್ ಬೇಕು ಅದು. ಲೋಕದಲ್ಲಿ ಬಾಳುವ ನಮಗೆ
ಇಷ್ಟೊಂದು ವ್ಯತ್ಯಾಸ ಇರುವಾಗ ಪರಲೋಕದಲ್ಲಿ ಸೇರಬೇಕಾದ ನಾವುಗಳು ಹೇಗೆ ನಡ್ಕೋಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯದೆ ಪರಲೋಕ ಭಾವದವರಾಗಿರ್ರಿ. ಕಾರಣ ನಿಮ್ಮ ಸಂಸ್ಥಾನ ಈ ಲೋಕವಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿದ್ದೀವಿ ಸುಮ್ಮನೆ ಅಂತ. ಸ್ತೋತ್ರ. ಅಲ್ಲಿದೆ ನಮ್ಮನೆ, ಇಲ್ಲಿದ್ದೀವಿ ಸುಮ್ಮನೆ ಅಂತ. ಆಮೇಲೆ ಇದು ಟೆಂಪ್ರವರಿ. ತೆಗೆದ ಉಸಿರು ಬಿಟ್ರೆ ಗಟ್ಟಿ, ಇಲ್ಲುವ ಶವ. ನಿಮ್ಮನ್ನ ಅದುವರೆಗೂ ಸರ್ ಗೌರವದಿಂದ ಘನತೆಯಿಂದ ಪೂಜ್ಯರೇ ಅಂತೆಲ್ಲ ಕರಿತಾ ಇದ್ರು. ಸತ್ ಮೇಲೆ ಬಾಡಿಯಲ್ಲಿ ಇಟ್ಟಿದ್ದೀರಾ. ಕಾರಣ ನಿನ್ನ ಉಸಿರು ಹೋದ ಮೇಲೆ ಯಾವುದಕ್ಕೂ ಬೆಲೆನೇ ಇಲ್ಲ. ನೀನೊಂದು ಬಾಡಿ ಅಷ್ಟೇ, ಮಣ್ಣಿನ ಮಣ್ಣಿನ. ಇದು ತಾತ್ಕಾಲಿಕ, ಶಾಶ್ವತವಾದ ನಿತ್ಯ ಜೀವಕ್ಕೆ ಸೇರಬೇಕಾದ ನಿಮಗೆ ದೇವರನ್ನ ಮೆಚ್ಚಿಸುವವರಾಗಿರಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರನ್ನ ಮೆಚ್ಚಿಸ್ತೀಯೋ ಮನುಷ್ಯರನ್ನ ಮೆಚ್ಚಿಸ್ತೀಯೋ? ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಾಕ್ಯ. Book of Colossians chapter 3 verse 10. Chapter 3 verse 10. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಪೂರ್ಣ ಜ್ಞಾನವನ್ನ ಉಂಟು ಮಾಡುತ್ತೆ. ದಿನ ಒಂದೇ ದಿನ ಚೇಂಜ್ ಆಗಕ್ಕಾಗಲ್ಲ. 100 ಸುಳ್ಳು ಹೇಳ್ತಾ ಇರೋಣ, ಮಧ್ಯದಲ್ಲಿ ಒಂದು 10 ಆದ್ರೆ ಹೇಳೇ ಹೇಳ್ತಾರೆ. ಒಂದೇ ದಿನ ಆಗಲ್ಲ, ಒಂದೇ ದಿನ ನಿಲ್ಸಕ್ಕಾಗಲ್ಲ. ಕೆಲವರು ನನ್ನ ಹತ್ರ ಹೇಳ್ತಾರೆ, ನಾನು ಮುಂಚೆ ಚೈನ್ ಸ್ಮೋಕರ್, ಒಂದು ದಿನಕ್ಕೆ 50 ಸಿಗರೇಟ್ ಸೇರ್ತಾ ಇದ್ದೆ ಅಂತ. ಈಗ 5 ಸೇರ್ತಾ ಇದ್ದೀನಿ ಪಾಸ್ಟರ್ ಅಂತ. ನಮ್ಮ ಜೀವನದಲ್ಲಿ ನಾವು ರಕ್ಷಣೆ ಹೊಂದಿದ್ವಿ, ದೀಕ್ಷಾ ಸ್ನಾನ ಹೊಂದಿದ್ವಿ. ಆದ್ರೆ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ಸುಳ್ಳಾಡುವವರು ಸೈತಾನನ ಮಕ್ಕಳು ಅಂತ ಬರೆದಿದೆ. ಹಾಗಾದ್ರೆ ನೀವು ಯಾರು? ಈಗ ಒಂದು ಸಂಶಯ, ಈ ಕೈ ಎತ್ತಿ ಅಂದ್ರೆ ಎಲ್ಲ ಕೈ ಎತ್ತಾರೆ. ಯಾಕೆಂದ್ರೆ ನಾವು ಯಾರು ಸುಳ್ಳಾಡೋರಲ್ಲ ಅಂತ. ಈ ವಾಕ್ಯ ಹೇಳಲಿಲ್ಲ ಅಂದಿದ್ರೆ ನೀವು ಸಲಹೆ ತೆಗೆದಿದ್ದೀರಿ ಅಲ್ಲ. ನಮ್ಮ ಸ್ವಭಾವ ರೂಪಾಂತರವಾಗಬೇಕು. ಇದು ನಮ್ಮನ್ನು ಸೃಷ್ಟಿಸಿದ ಆತನಿಗೆ ಹೋಲಿಕೆ ಆಗಬೇಕು. ಮಣ್ಣಿನಿಂದ ತೆಗೆದ ಈ ಮಣ್ಣು ಶರೀರ ಮಣ್ಣನ್ನು ಆಕರ್ಷಣೆ ಮಾಡುವ ಸ್ವಭಾವ. ಆದ್ರೆ ನೀನು ಮಣ್ಣನ್ನ ಆಕರ್ಷಣೆಗೊಳಗಾಗಬಾರ್ದು. ಪರಲೋಕದಲ್ಲಿರುವಂತಹ ಹೊನ್ನಿಗೆ ನೀನು ಆಕರ್ಷಿತನಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ 6 ಕಾರ್ಯಗಳು ದೇವರ ಚಿತ್ತಕ್ಕನುಸಾರವಾಗಿ ನಡಿಬೇಕಾದ 6 ಕಾರ್ಯಗಳು. ಒಂದನೇದಾಗಿ ನಿಮ್ಮ ಶರೀರಗಳನ್ನ ದೇವರಿಗಾಗಿ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವವಾದ ಯಜ್ಞವಾಗಿ ಅರ್ಪಿಸಬೇಕು. ಪ್ರೆಸೆಂಟ್ ಯುವರ್ ಬಾಡೀಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್ ಟು ಗಾಡ್. ನಿಮ್ಮ ಶರೀರಗಳನ್ನ ದೇವರಿಗೆ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಯುವರ್ ಬಾಡಿ ಬಿಲಾಂಗ್ಸ್ ಟು ಗಾಡ್. ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ಮಂದಿರವಾಗಿದ್ದೀರಿ ಅಂತಲೂ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಅಂತಲೂ ನಿಮಗೆ ಗೊತ್ತಿಲ್ವೋ? ನಿಮಗೆ ಗೊತ್ತಿಲ್ವೋ? ನಿಮ್ಮ ಬಾಡಿ ದೇವರಿಗಾಗಿ ಅರ್ಪಿಸಿಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತದೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3:16-17, ಯು ಆರ್ ದ ಟೆಂಪಲ್ ಆಫ್ ಗಾಡ್. 1 ಕೊರಿಂಥ 6:20 ಹೇಳುತ್ತದೆ, ದೇವರ ಗರ್ಭಗುಡಿ ನೀವು. ದೇವರ ಗರ್ಭಗುಡಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7:1 ಹೇಳುತ್ತದೆ, ಮೇಕ್ ದ ಬಾಡಿ ಹೋಲಿ. ನಿನ್ನ ಶರೀರವನ್ನ ಪರಿಶುದ್ಧವಾಗಿಟ್ಕೋ, ಪರಿಶುದ್ಧವಾಗಿಟ್ಕೋ. ಹಾಗಾದ್ರೆ ನಿಮ್ಮ ಶರೀರ ದೇವರಿಗಾಗಿ ಮೀಸಲಾಗಿರಬೇಕು. 1, ಪರಿಶುದ್ಧವಾದ ಯಜ್ಞವಾಗಿ ಅರ್ಪಿಸಬೇಕು. 2, ನಿಮ್ಮ ಬಾಡಿ ಅದು ಕಸದ ತೊಟ್ಟಿ ಅಲ್ಲ. ಸೈತಾನನ ತಂದಾಕುವ ಅಶುದ್ಧಗಳನ್ನ ಹಾಕುವ ಗಾರ್ಬೇಜ್ ಅಲ್ಲ. Your body belongs to God. Your body is a living temple. ದೇವರ ಜೀವಿಸುವ
ಬೈಬಲ್ ಸರ್ವಿಸ್ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಕೇಳ್ತೀವಿ, ಬಿ ನಾಟ್ ಕನ್ಫರ್ಮ್ ಟು ದ ವರ್ಲ್ಡ್. ಈ ಲೋಕಕ್ಕೆ ಅನುರೂಪರಾಗಬೇಡ್ರಿ. ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ದ ವರ್ಲ್ಡ್. ಈ ಲೋಕದಿಂದ ನೀವು ನೂತನ ಭಾವವುಳ್ಳವರು, ನೂತನ ಮನಸ್ಸುಳ್ಳವರಾಗಿರಿ. ನಿಮ್ಮ ಬಾಡಿ, ನಿಮ್ಮ ಶರೀರ ದೇವರಿಗಾಗಿ ಮೀಸಲಾಗಿ ಮೆಚ್ಚುಗೆಯಾಗಿರುವ ಎತ್ತವಾಗಿರಬೇಕು. ಹೌ ಕ್ಯಾನ್ ಯು ಪ್ಲೀಸ್ ಗಾಡ್ ವಿತ್ ಯುವರ್ ಬಾಡಿ? ನಿಮ್ಮ ಶರೀರದಿಂದ ಯು ಕ್ಯಾನ್ ಪ್ಲೀಸ್ ಗಾಡ್. ಶರೀರ, ದೇವರ ವಾಕ್ಯ ಹೇಳುತ್ತದೆ, ಈ ಶರೀರ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ, ಉಪ್ಪು ಖಾರ ತಿನ್ನೋ ಶರೀರ ಏನ್ ಮಾಡೋದು, ಪಾಪ ಮಾಡಿಬಿಡುತ್ತೆ. ಪ್ಲೀಸ್ ಪ್ಲೀಸ್, ನಾನು ನಿಮ್ಮಲ್ಲಿ ಬಹಳ ನಮ್ರತೆಯಿಂದ ಬಿಡ್ತೀನಿ. ನಿಮ್ಮ ಶರೀರದಲ್ಲಿ ಕತ್ತಲೆಗೆ ಸ್ಥಳ ಇಲ್ಲ, ಯೇಸುವಿಗೆ ಸ್ಥಳ. ಪ್ರತಿ ಒಬ್ಬೊಬ್ಬರು ನಿಮ್ಮ ಶರೀರವನ್ನ ಮಾಲಿನ್ಯ ಮಾಡಿಕೊಳ್ಳಬೇಕು. ಇದು ದೇವರ ಮಂದಿರ, ಇದು ದೇವರ ಮಂದಿರ. ಪಕ್ಕದಲ್ಲಿ ಇರೋರಿಗೆ ನೀವು ದೇವರ ಮಂದಿರ, ನೀವು ದೇವರ ಮಂದಿರ. ಪರಿಶುದ್ಧಾತ್ಮನು ನಿಮ್ಮಲ್ಲಿ ವಾಸ ಮಾಡುವ ಗರ್ಭ ಗುಡಿ ನೀವು. ನಂಬರ್ 2, 2, ಬಿ ಹೋಲಿ. 1 ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 Peter chapter 1 verse 14 and 15, 14 ಮತ್ತು 15 ಹೇಳುತ್ತದೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಯಾಜಕ ಕಾಂಡ ಪುಸ್ತಕ, ಬುಕ್ ಆಫ್ ಲೆವಿಟಿಕಲ್ಸ್ chapter 19 verse 2, I am holy, be holy. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ದೇವರ ವಾಕ್ಯ ಹೇಳುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಶರೀರಗಳಲ್ಲಿ ಮಾಲಿನ್ಯ ತರಬೇಡ್ರಿ. ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ವ್ಯಭಿಚಾರ ಮಾಡೋದು, ಇದೆಲ್ಲವೂ ನಿಮ್ಮ ಶರೀರವನ್ನ ಮಾಲಿನ್ಯ ಮಾಡುತ್ತೆ, ನಿಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ಕೆಟ್ಟ ಚಟಗಳಿಗೆ ಬೀಳೋದು, ಸ್ನೇಹಿತರ ಸಂಗಡ ಬೆರೆಯೋದು, ತಂಬಾಕುಗಳನ್ನು ಹಾಕುವುದು, ಎಲೆಡಿಕೆ ಹಾಕುವುದು, ನನಗೆ ಅಭ್ಯಾಸ ಬರೋದು, ಬಿಡಕ್ಕೆ ಆಗ್ತಾ ಇಲ್ಲ. ನಿನ್ನನ್ನ ಅದು ಕೊಲ್ಲೋದಕ್ಕೆ ಮುಂಚೆ ನೀನು ಅದನ್ನ ಕೊಲ್ಲಬೇಕು. ನಿನ್ನ ಶರೀರ ದೇವರು ವಾಸ ಮಾಡಬೇಕು, ದುರಾತ್ಮನ ವಾಸ ಮಾಡಬೇಕು ಎಂದು ನೀನೇ ತೀರ್ಮಾನ ಮಾಡಬೇಕು. ಮೂರನೇದಾಗಿ, ಡು ನಾಟ್ ಲವ್ ದ ವರ್ಲ್ಡ್. ಈ ಲೋಕವನ್ನು ಪ್ರೀತಿಸಬೇಡ. ದೇವರ ವಾಕ್ಯ ಹೇಳುತ್ತದೆ, ಈ ಲೋಕವನ್ನು ಪ್ರೀತಿಸುವವನ ಮೇಲೆ ದೇವರ ಪ್ರೀತಿ ಇರೋದಿಲ್ಲ. 1 ಯೋಹನನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೂ ಹೋಗುವಾಗ ಅಲ್ಲಿ ಗಮನಿಸುತ್ತೇವೆ, ಈ ಲೋಕವನ್ನು ಪ್ರೀತಿಸುವವನು ದೇವರ ಪ್ರೀತಿಗೆ ಒಳಗಾಗೋದಿಲ್ಲ. ಲೋಕದ ಪ್ರೀತಿ ಏನು? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಠಂಬ. ಇದು ಯಾವುದು ನಿನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯೋದಿಲ್ಲ, ನಿನ್ನನ್ನು ನರಕಕ್ಕೆ ಎಳೆದುಕೊಂಡು ಹೋಗುತ್ತೆ. ಡು ನಾಟ್ ಲವ್ ದ ವರ್ಲ್ಡ್. ಈ ಲೋಕವನ್ನು ಪ್ರೀತಿಸಬೇಡ. 1 ಯೋಹನ 2:15-17ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ, ಯಾವನಾದರೂ ಲೋಕವನ್ನು ಪ್ರೀತಿಸುವುದಾದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ನಿಜವಾಗ್ಲೂ some people they say I love God but I am not able to live this. ಮದ್ಯಪಾನ ಬಿಡಕ್ಕಾಗಲ್ಲ. Brother, I love God but I have only one problem. I can't leave that smoking habit. ನನಗೆ ಆ ಮದ್ಯಪಾನ ಬಿಡಕ್ಕಾಗಲ್ಲ, ಆ ಧೂಮಪಾನ ಬಿಡಕ್ಕಾಗಲ್ಲ, ಆ ಬೇಡದೇ ಇರೋ ಫ್ರೆಂಡ್ಸ್ ಎಲ್ಲ ಬಿಡಕ್ಕಾಗಲ್ಲ, ಬೇಡದೇ ಇರುವಂತ ಆ ಚಟ ಬಿಡಕ್ಕಾಗ್ತಾ ಇಲ್ಲ. ನನ್ನನ್ನು ಕೇಳುವ ಪ್ರೀತಿಯ ದೇವರ ಮಕ್ಕಳೇ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸುವವನು
ಅವನಿಗೆ ತಂದೆಯ ಮೇಲಿನ ಪ್ರೀತಿ ಇರೋದೇ ಇಲ್ಲ. ಸುಮ್ಮನೆ ಪೂಟಾಟಿಕೆ ಮಾಡೋದು, ವಂಚನೆ ಮಾಡ್ತಾ ಇದ್ದೀರಾ. ನಿಮಗೆ ನೀವೇ ವಂಚನೆಗೆ ಒಳಗಾಗ್ತಾ ಇದ್ದೀರಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಲೋಕವನ್ನು ಪ್ರೀತಿಸಬೇಡ್ರಿ. ಹಾಗಾದ್ರೆ ಲೋಕದಲ್ಲಿ ಬದುಕಕ್ಕಾಗುತ್ತಾ? ಬದುಕಬಹುದು. ಯೇಸು ಸ್ವಾಮಿ ಬದುಕಿ ತೋರಿಸಿದ್ದಾರೆ. ಯೇಸು ದೇವರಾಗಿ ಇಳಿದು ಬಂದಲ್ಲ ಬದುಕಿ ತೋರಿಸೋದು, ಮನುಷ್ಯರಾಗಿ ಎಲ್ಲ ನಾನು ನೀನು ಅನುಭವಿಸಬೇಕಾದ ಎಲ್ಲ ಪರಿಶೋಧನೆಗಳಲ್ಲಿ ತಾನು ಆಗಿ ಹೋಗಿ ಜಯಶಾಲಿಯಾಗಿ ಎಂದು ಬಂದಿರೋದ್ರಿಂದ ಅವನಿಗೆ ಅನುರೂಪರಾಗಿರ್ಬೇಕೆಂದು ಅವನು ನಮ್ಮನ್ನು ಸೃಷ್ಟಿಸಿರೋದು. ದೇವರ ವಾಕ್ಯ ಯಾಕೋಬನ ಪತ್ರಿಕೆ 4:4, ಜೇಮ್ಸ್ ಚಾಪ್ಟರ್ 4:4. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವರ ವೈರವೆಂದು ನಿಮಗೆ ತಿಳಿಯದು. ಇಹಲೋಕ ಸ್ನೇಹವು ದೇವರಿಗೆ ವೈರವೆಂದು ನಿಮಗೆ ತಿಳಿಯೋದಿಲ್ಲವೇ? ದೇವರ ವಾಕ್ಯ ಹೇಳ್ತದೆ, ವ್ಯಭಿಚಾರಿಗಳು ನೀವು. ಇಹಲೋಕದ ಸ್ನೇಹ, ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಎಷ್ಟು ಆಸ್ತಿ ಮಾಡಬೇಕು, ಯಾರ ತಲೆಗಾದ್ರೂ ಟೊಪ್ಪಿ ಹಾಕಾದ್ರು, ಮೋಸ ಮಾಡೋದು, ಏನಾದರೂ ಮಾಡಿ, ದಯವಿಟ್ಟು ಪ್ರಿಯರೇ ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ಸ್ನೇಹವು ದೇವರಿಗೆ ವೈರ, ಅದು ವೈರಿಯಾಗಿದ್ದಾರೆ. ನೀವು ವೈರಿಗಳಾಗಬೇಡ್ರಿ. ಸತ್ಯವೇದ ಗ್ರಂಥದಲ್ಲಿ ಎ ಗಾಡ್ಲಿ ಲವ್, ನಿಜವಾದಂಥ ಪ್ರೀತಿ, ಇಟ್ಸ್ ಕಾಲ್ಡ್ ಅಗಾಪೆ. ಗ್ರೀಕಲ್ಲಿ ಹೇಳುವಂಥ ಪದ ಅಗಾಪೆ. ಅಗಾಪೆ ಮೀನ್ಸ್ ಗಾಡ್ಲಿ ಲವ್. ಗಾಡ್ಲಿ ಲವ್ ಮೀನ್ಸ್ ಸ್ಯಾಕ್ರಿಫೈಸಿಂಗ್ ಲವ್, ತ್ಯಾಗ ಮಾಡುವಂಥ ಪ್ರೀತಿ. ಅನ್ಕಂಡೀಷನಲ್ ಲವ್, ಷರತ್ತಿಲ್ಲದೆ ಇರುವಂಥ ಪ್ರೀತಿ. ಹ್ಯೂಮನ್ ಲವ್, ಅದಕ್ಕೆ ಕರೆಯುವಂಥ ಹೆಸರು ಫಿಲಿಯೋ. ಫಿಲಿಯೋ ಗ್ರೀಕ್ ಪದ ಫಿಲಿಯೋ, ದಟ್ಸ್ ಕಾಲ್ಡ್ ಹ್ಯೂಮನ್ ಲವ್. ಹ್ಯೂಮನ್ ಲವ್, ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ಅಜಗಜಾಂತರ, ಆಡಿಗೂ ಆಡಿಗೂ ಇರುವಷ್ಟು ವ್ಯತ್ಯಾಸ ಇದೆ. ದೇವರ ವಾಕ್ಯ ಹೇಳ್ತದೆ, ನೀನು ಲೋಕವನ್ನು ಪ್ರೀತಿಸಬೇಡ. ಲೋಕವನ್ನು ಪ್ರೀತಿಸಿದ್ರೆ ಈ ತಂದೆಯ ಮೇಲಿನ ಪ್ರೀತಿ ನಿನಗೆ ಇರೋದಿಲ್ಲ. ವಿ ಹ್ಯಾವ್ ಟು ಡಿಸೈಡ್. ನಾವು ತೀರ್ಮಾನ ಮಾಡಬೇಕು. ಎರಡು ದೋಣಿಯಲ್ಲಿ ಯಾತ್ರೆ ಮಾಡೋಕ್ಕಾಗೋದಿಲ್ಲ. ಯು ಕ್ಯಾನ್ ನೀವು ಬೇಕಾದ್ರೆ ಪಾಸ್ಟರ್ಗಳನ್ನ ಮೆಚ್ಚಿಸ್ಬೋದು, ನಿಮ್ಮ ಫ್ರೆಂಡ್ಸ್ನ ಮೆಚ್ಚಿಸ್ಬೋದು, ಎಲ್ಲರನ್ನ ಮೆಚ್ಚಿಸ್ಬೋದು. ಬಟ್ ದೇವರ ಮೆಚ್ಚುಗೆ ನಿಮ್ಮಲ್ಲಿ ಉಂಟಾಗೋದಿಲ್ಲ. ದೇವರ ಮೆಚ್ಚುಗೆ ನಿಮಗೆ ಉಂಟಾಗೋದಿಲ್ಲ. ಪಾಸ್ಟ್ರು ನಿಮಗೆ ಸಹಾಯ ಮಾಡೋದಕ್ಕೆ ಶಕ್ತರಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಅಶ್ವಬಲಗಳಲ್ಲಿ ಭರವಸೆ ಇಡಬೇಡ್ರಿ, ಅರಸರಲ್ಲಿ ಭರವಸೆ ಇಡಬೇಡ್ರಿ, ತೋಳ್ಬಲಗಳಲ್ಲಿ ಆಶ್ರಯ ಇಡಬೇಡ್ರಿ. ಯಾಕಿದೆಲ್ಲ ಹೇಳೋದು? ಮನುಷ್ಯರು ಯಾರು ಸಹಾಯ ಮಾಡೋಕ್ಕಾಗಲ್ಲ, ದೇವರು ಮಾತ್ರ ನಿಮ್ಮನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯ. ಆ ದೇವರ ಬಳಿಯಲ್ಲಿ ಯಥಾರ್ಥರಾಗಿರ್ರಿ. ನಿಮ್ಮನ್ನು ನೀವು ವಂಚನೆಗೆ ಒಳಪಡಿಸಬೇಡ್ರಿ, ಮೋಸ ಮಾಡಬೇಡ್ರಿ. ನೀವು ಚೀಟ್ ಮಾಡ್ಬೋದು, ಮತ್ತೊಬ್ಬರನ್ನ ಚೀಟ್ ಮಾಡ್ಬೋದು. ಇಟ್ ಈಸ್ ವೆರಿ ಈಸಿ ಟು ಚೀಟ್ ಅದರ್ಸ್, ಬಟ್ ನಿಮ್ಮನ್ನ ನೀವೇ ಚೀಟಿಗೆ ಒಳಪಡಿಸ್ಕೊಳ್ತಾ ಇದ್ದೀರಾ. ಪ್ಲೀಸ್ ಗಾಡ್, ದೇವರನ್ನ ಮೆಚ್ಚಿಸ್ಕೊಳ್ರಿ. ಸಂತೋಷವುಳ್ಳ ಆಮೇಲೆ ಹೇಳ್ರಿ. ಮೂರನೇದಾಗಿ ನಂಬರ್ ಒನ್, ನಿಮ್ಮ ಶರೀರಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರಬೇಕು. ನಂಬರ್ 2, ನಿಮ್ಮ ದೇಹ ಪರಿಶುದ್ಧವಾಗಿರಬೇಕು. ನಂಬರ್ 3, ನೀವು ಲೋಕ ಸ್ನೇಹಿಗಳಾಗಬಾರದು. ಈ ಲೋಕಕ್ಕೆ ಪ್ರೀತಿ ಮಾಡೋದೇ ಯೇಸುವನ್ನು ಪ್ರೀತಿಸಬೇಕು. ನಂಬರ್ 4, ವಿ ಶಾಲ್ ಅಬೈಡ್ ಇನ್ ಹಿಮ್. ನಾವು ಆತನಲ್ಲಿ ನೆಲೆಗೊಂಡಿರಬೇಕು. ವಿ ಶಾಲ್ ಅಬೈಡ್ ಇನ್ ಹಿಮ್. ಅವನಲ್ಲಿ ನಾವು ನೆಲೆಗೊಂಡಿರಬೇಕು. 1 ಯೋಹನನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ, book of 1 John chapter 2 verse 27 and 28. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಆತನಿಂದ ಹೊಂದಿರುವಂತ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಯಾವನಾದರೂ ನಿಮಗೆ ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಅಡದಾರಿ ಹೇಳಿದ್ದಾನೆ, ಭಯನೇ ಬೇಡ ನಿಮಗೆ. If you are anointed by God, ನಿಮ್ಮ ಅಡದಾರಿಗೆ ಎಳೆಯೋದಕ್ಕೆ ಸಾಧ್ಯವೇ ಇಲ್ಲ. Nobody can pull you.
anointed by God. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರ್ರಿ. ಆತನಲ್ಲೇ ನೆಲೆಗೊಂಡಿರ್ರಿ. ಪಕ್ಕದಲ್ಲಿ ಇರೋರ ಕೈ ಕೊಟ್ಟು ಹೇಳ್ರಿ, ದೇವರಲ್ಲೇ ನೆಲೆಗೊಂಡಿರ್ರಿ. ಬಿಟ್ಟು ಹೋಗಬೇಡ್ರಿ. ಫ್ರೆಂಡ್ಸ್ ಹಿಂದೆ ಹೋಗಬೇಡ್ರಿ. ದುಷ್ಟ ಚಟಗಳ ಹಿಂದೆ ಹೋಗಬೇಡ್ರಿ. ತಳಕು ಬಳಕಿರುವಂತ ಹುಡುಗಿ ಹಿಂದೆ ಹೋಗಬೇಡ್ರಿ. ಬಣ್ಣ ಬಣ್ಣ ಕಾಣುವಂತ ವಸ್ತ್ರಗಳನ್ನು ಹಾಕಿ ಮಿಂಚುಳ ಮಿಂಚಂಗೆ ಮಿಂಚುವಂತ ಅವರಿಂದೆ ಹುಡುಗರಿಂದೆನ ಹುಡುಗಿ ಹಿಂದೆನ ನೀನು ಹೋಗಿ ನಿಮ್ಮ ಶರೀರಗಳನ್ನು ಹಾಳು ಮಾಡಿಕೊಂಡು ದೇವರಿಗೆ ದೂರ ಆದ್ರೆ ನಿಮಗೆ ಕಟ್ಟಿಟ್ಟ ಬುದ್ಧಿ ನರಕ. ಸೋತ್ರೆ ಯೋಹನನ ಸುವಾರ್ತೆ 15 John chapter 15 verse 4 to 10. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ. ನೀವು ನನ್ನಲ್ಲಿ ನೆಲೆಗೊಂಡ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆ. It is understanding between you and God. ನೀನಿದ್ಯಾ, ದೇವರು ಇರ್ತಾನೆ. If you abide in, ನೀನು ಅವನಲ್ಲಿ ನೆಲೆಗೊಂಡಿರೋದಾದ್ರೆ ಅವನು ನಿನ್ನೆಲ್ಲ ಅಭಯಕ್ಕಾಗಿರ್ತಾನೆ, ನಿನ್ನಲ್ಲಿ ನೆಲೆಗೊಂಡಿರ್ತಾನೆ. ಇಲ್ವಾ? ಇಲ್ಲ. ಆ ಹುಡುಗರಿಗೆ ಹೇಳದಂತೆ ಎಲ್ಲಾ ದಿನ ಅವನಿಗೆ ಸಿನಿಮಾ ನೋಡ್ಬೇಕು ಆಸೆ. ಒಂದು ದಿನ ಅವನು ವಿಶ್ವಾಸಿ ಬೇರೆ, ಅವನಿಗೆ ಅವನ ಪಾಸ್ಟ್ ಹತ್ರ ಕೇಳಿದಂತೆ, ಪಾಸ್ಟ್ರೆ ಫಿಲಿಂ ನೋಡೋ ತಪ್ಪ ಅಂತ. ದೀಪಕ್ ಕೇಳಿದ ನನಗೆ, ಪಾಸ್ಟ್ರೆ ಫಿಲಿಂ ನೋಡೋ ತಪ್ಪ ಅಂತ. ನಾನು ಹೇಳಿದೆ, ಇಲ್ಲ ಕಣಪ್ಪ ದೀಪಕ್, ನೀನು ಯಾವ ಫಿಲಿಮ ಬೇಕಾದ್ರೂ ಹೋಗಿ ನೋಡು ಅಂತೆ. ಅವನಿಗೇನು ಖುಷಿನೋ ಖುಷಿ ಅಂತೀರಾ ದೀಪಕ್ಗೆ? ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಅಂತ. ಇನ್ನೇನು ಹೋಗೋ ಟೈಮ್ ನಾನು ಹೇಳಿದೆ, ನೋಡಪ್ಪ ಯೇಸು ಸ್ವಾಮಿ ಬಂದ್ರೆ ನಿನ್ ಜೊತೆ ಆ ಫಿಲಿಂ ನೋಡ್ಬೋದು ಅಂತ. ಅವತ್ತಿಂದ ಇವತ್ತವರೆಗೆ ಅವ್ನು ಫಿಲಿಮೇ ನೋಡಿಲ್ಲ. ಆ ಹುಡುಗ ಪಾಸ್ಟರ್ ಹತ್ರ ಹೇಳಿದ್ರಂತೆ, ಯೇಸು ಸ್ವಾಮಿ ಬರೋ ಫಿಲಿಂನಲ್ಲಿ ನೀನು ಹೋಗು ಅಂತ. ಇವನು ಹೋಗಿದ್ದ ಒಂದೊಂದು ಫಿಲಿಂ ರಿಲೀಸ್ ಆದ್ರೂ ಯೇಸು ಸ್ವಾಮಿ ಜೊತೆ ಕುತ್ಕೊಂಡು ನೋಡೋ ಫಿಲಿಂ ಅಲ್ಲ. ಲವ್ ಸಾಂಗ್ ಎಲ್ಲ ಇದೆ, ಮರ ಸುತ್ತಾರೆ, ಅದೆಲ್ಲ ಮಾಡ್ತಾರೆ. ಇದೆಲ್ಲ ಬೇಡ, ಯೇಸು ಸ್ವಾಮಿಗೆ ಬೇಕಾಗುತ್ತೆ, ಅದಕ್ಕೆ ಈ ಫಿಲಿಂ ಬೇಡ, ನೆಕ್ಸ್ಟ್ ಫಿಲಿಂ ಬೇಕು. ಬರೋ ಮೂವಿಗಳೆಲ್ಲ ಹಂಗೆ ಇದೆ. ಕಡೆಗೆ ಒಂದಿನ ಪಾಸ್ಟರ್ ಕೇಳಿದ್ರು, ಏನಪ್ಪ ದೀಪಕ್ ಫಿಲಿಂ ನೋಡಿದೆ ನಾನು. ಎಲ್ಲಿ ಪಾಸ್ಟರ್, ಈ ಡೈರೆಕ್ಟರ್ಗಳ ಸರಿನೇ ಇಲ್ಲ, ಯೇಸು ಸ್ವಾಮಿ ಜೊತೆಗೆ ಬರೋಂಥ ಒಂದು ಮೂವಿನೂ ತೆಗಿತಾ ಇಲ್ಲ ಅಂತ. ನಾನು ಹೇಳೋದು ಅರ್ಥ ಆಗ್ತಾ ಇದ್ದೀನಿ. ನಿನ್ ದೇವರು ಇಲ್ಲದೆ ಇರೋ ಜಾಗ ನಿನಗೆ ಬೇಡ, ನಿನ್ ದೇವರು ಇಲ್ಲದೆ ಇರುವ ಜೀವನ ನಿನಗೆ ಬೇಡ. ನಿನ್ ದೇವ್ರ ಜೊತೆ ನೀನ್ ನೆಲೆಗೊಂಡಿದ್ರೆ ನಿನ್ ದೇವರು ನಿನ್ನ ಜೊತೆಯಲ್ಲಿ ನೆಲೆಗೊಂಡಿರ್ತಾರೆ. ನೀನು ಹೋಗೋ ಕಡೆ ದೇವರು ಬರ್ತಾರೆ, ನೀನಿರೋ ಕಡೆ ದೇವರು ಇರ್ತಾರೆ. ದೇವರು ಇರ್ಬೇಕಾ? ನೀ ದೇವರಿಗೆ ಸಂಗಡ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್, ಅದು ಹೊಂದಾಣಿಕೆ. ನೀನ್ ತಿಳ್ಕೊತೀರಾ, ಯಾರು ನೋಡಿಲ್ಲ. ಈಗೆಲ್ಲ ದೇವರು ಮರ್ತು ಬಿಡ್ತಾರೆ. ಪಾಸ್ಟರ್ ಎಲ್ಲ ನೋಡ್ತಾರ, ಪಾಸ್ಟರ್ ನೋಡಿಲ್ಲ. ಒಂದೇ ಒಂದು ಲಿಂಕ್ ಹಾಕೊಂಡು ಬಂದ್ಬಿಟ್ಟು, ಸರ್ ನಾನ್ ನೋಡಿಲ್ಲ ಅಂದ್ರೂ ಪರಲೋಕದ ದೇವರು ನೋಡ್ತಾರೆ. ಹೌದಲ್ಲ? ಪಾಸ್ಟ್ರಿಗೆ ನೀವು ಎಷ್ಟು ಭಯ ಪಡ್ತೀರೋ ಅದಕ್ಕಿಂತ 100ರಷ್ಟು ಹೆಚ್ಚಾಗಿ ದೇವರಿಗೆ ಭಯ ಪಡಬೇಕಲ್ವೇ? ಪಾಸ್ಟರ್ ಶ್ರೀರವರೆಗೂ ಪಾಸ್ಟರ್, ಸತ್ರೆ ಬಾಡಿ ಅಷ್ಟೇ. ಅದರ ದೇವರು ನಿತ್ಯವಾಗಿ ಇರುವಂಥದ್ದು. ಆಮೇಲೆ ಮುಂದಕ್ಕೆ ಹೋಗ್ತೀವಿ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡದಿದ್ದರೆ, ನೀವು ನನ್ನಲ್ಲಿ ನೆಲೆಗೊಳ್ಳದೇ ಇದ್ದರೆ ಫಲ ಕೊಡಲಾರಿರಿ. ಫಲ ಕೊಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂದ್ರೆ, ನೀವು ನನ್ನ ಜೊತೆ ಇದ್ರೆ ನಾನು ನಿನ್ನ ಜೊತೆ, ದೇವರು ಕಮಿಟ್ಮೆಂಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಏನಾಗಿದೆ ಅಂದ್ರೆ ಆಶೀರ್ವಾದ ಬೇಕು. ದೇವರೇ ನನ್ನ ಬಿಸ್ನೆಸ್ ಆಶೀರ್ವಾದ ಮಾಡು. ಬಿಸ್ನೆಸ್ ಆಶೀರ್ವಾದ ಮಾಡಬೇಕಾದ್ರೆ ಬಿಸ್ನೆಸ್ ಮೋಸ ಮಾಡಿದ್ರೆ ಮಾಡು. ಮೋಸ ಮಾಡ್ಬಿಟ್ಟು ದೇವರೇ ಖಾನ್ ಬಾ ಇಬ್ರು ಒಟ್ಟಿಗೆ. ದೇವ್ರು ಹೇಳ್ತಾರೆ, ಕಳ್ಳನ ಜೊತೆ ನಾನ್ ಪಾರ್ಟ್ನರ್ಶಿಪ್ ಅನ್ನೋ, ಈ ಸುಳ್ಳನ ಜೊತೆ ನಾನ್ ಪಾರ್ಟ್ನರ್ಶಿಪ್ ಅನ್ನೋ.
ವಂಚನೆ ಮಾಡೋದಕ್ಕೆ ನಾನ್ ಪಾರ್ಟ್ನರ್ಶಿಪ್ ಅನ್ನೋ ಫಲಾನೇ ಬರಲ್ಲ. ನೀವು ಅವಾಗ ಬಂದು ಪಾಸ್ಟ್ರೆ ಏನು ಗೊತ್ತಿಲ್ಲ, ಬಿಸ್ನೆಸ್ ಏನು ಆಗ್ತಾ ಇಲ್ಲ ಪಾಸ್ಟ್ರೆ, ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಸರ್, ನಾನು ಪ್ರಾರ್ಥನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿನ್ ಪಾರ್ಟ್ನರ್ಶಿಪ್ ಯಾರ ಜೊತೆ ಇದೆ ಹೇಳು ಅಷ್ಟೇ. ನಿನ್ ದೇವ್ರ ಜೊತೆ ಒಳ್ಳೆ ಪಾರ್ಟ್ನರ್ ಆದ್ರೆ ನೀನ್ ಹೆಚ್ಚಿಗೆ ಫಲ ಕೊಡ್ತೀಯ. ನಿನ್ ಬಿಸ್ನೆಸ್ ಫ್ರೂಟ್ಫುಲ್ ಆಗಿರುತ್ತೆ. ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡ್ರಿ. ಆಮೇನ್, ಆಮೇನ್. ಓಕೆ, 1 ಯೋಹನ 3:24 ಹೇಳ್ತದೆ, ದೇವರು ನಮ್ಮಲ್ಲಿ ನೆಲೆಗೊಂಡಿರೋದಕ್ಕೆ ಗುರುತು ನೋಡ್ರಿ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ. ಅದೇ ಗುರುತು. ದೇವರು ಏನ್ ಹೇಳ್ತಾರೆ ಎಡಕ್ಕಾಗು ಬಲಕ್ಕ, ದೇವರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು. ಯಾಕೆ ಹಂಗ ಮಾಡಿಲ್ಲ ನೀನು ಹೆಂಗೆ ಮಾಡ್ಲೇಬೇಕಾ? ಮಾಡ್ಲಿಲ್ಲ ಏನು ಪ್ರಶ್ನೆ ಮಾಡೋ, ನೀನ್ ದೇವರಲ್ಲಿ ನೆಲೆಗೊಂಡಿಲ್ಲ. ದೇವರ ವಾಕ್ಯ ಹೇಳ್ತದೆ, ನನ್ನ ಆಜ್ಞೆಗಳಿಗೆ ಒಳಗೊಂಡಿರುವವನೇ ನನ್ನಲ್ಲಿ ನೆಲೆಗೊಂಡಿರುವನು. ಐದನೇದಾಗಿ ಆಜ್ಞೆಗಳನ್ನ ಕೈಗೊಳ್ಳಬೇಕು. We have to obey his commandments. ಅವನ ಆಜ್ಞೆಗಳಿಗೆ ನಾವು ಒಳಗೊಳ್ಳಬೇಕು. ಆಜ್ಞೆ ಅಂದಾಗ ಸತ್ಯವೇದ ಗ್ರಂಥದಲ್ಲಿ ಕೇವಲ ಆಶೀರ್ವಾದ ಮಾತ್ರ ಅಲ್ಲ, ಇದು ಮಾಡಬೇಕು ಇದು ಮಾಡಬಾರದು ಅಂತ ಸುಮಾರು ಕಾರ್ಯ ಬರೆದಿದೆ. ಅದು ಯಾಕೆ ಮಾಡಲ್ಲ? ಅವ್ರು ಮಾಡ್ತಾರೆ, ಅವನ ಬೈಬಲ್ ಗೊತ್ತಿಲ್ಲ, ಅವನ ವಾಕ್ಯ ಓದಿಲ್ಲ, ಅವನು ಮಾಡ್ತಾರೆ ಅಂತ ನಾನು ಮಾಡಲೆ. ಸತ್ಯ ತಿಳಿದಿರುವ ನೀವುಗಳು ಅಸತ್ಯದಲ್ಲಿ ನಡೆಯುವ ಜನರ ಸಂಗಡ ಸೇರ್ಕೊಂಡು ಅವರೆಲ್ಲ ಮಾಡ್ತಾರೆ, ನಾ ಮಾಡಿದ್ರೆ ಏನು, ಅವರೆಲ್ಲ ನರ್ಕಕ್ಕೆ ಹೋಗ್ತಾರೆ, ನೀನು ಹೋದ್ರೆ ಏನು ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕು. ಯೋಹನ ಸುವಾರ್ತೆ 14:21 ಹೇಳುತ್ತೆ ನೋಡಿ. 14:21 ಜಾನ್ ಚಾಪ್ಟರ್ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಇಲ್ದಿದ್ರೆ ಮೋಸ ಮಾಡ್ತಾ ಇದ್ದಾನೆ ಅಂತ ಅರ್ಥ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ. ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ನೇ ಅಧ್ಯಾಯ 1ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ಆಶೀರ್ವಾದದ ವಾಕ್ಯಗಳು ಬರೆಯಲ್ಪಟ್ಟಿದೆ. ಅಲ್ಲಿ ಬರೆದಿರುವಂತಹ ಮಾತು 1ನೇ ವಾಕ್ಯ ಹೇಳುತ್ತದೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನನ್ನ ಕಟ್ಟಳೆಗಳನ್ನು ನಿಬಂಧನೆಗಳನ್ನು ಅನುಸರಿಸಿ ಯಾರು ನಡೀತಾರೋ ಈ ಶುಭ ಎಲ್ಲ ಅವರಿಗೆ ಪ್ರಾಪ್ತವಾಗುವುದು. ನಾವೇನ್ ಮಾಡ್ತೀವಿ? ಅದು ಬಿಟ್ಟು ಬಿಡ್ತೀವಿ. ಶುಭ ಎಲ್ಲ ನನಗಾಗ್ಲಿದ್ರೆ 1ನೇ ವಾಕ್ಯ ಬಿಟ್ಟು ಬಿಡ್ತೀವಿ, ಮಿಕ್ಕಿದೆಲ್ಲ ಆಶೀರ್ವಾದ. ಕೆಲಸಕ್ಕೆ ಹೋಗುವಾಗ ಬರುವಾಗ ಆಶೀರ್ವಾದ, ಕಣಿವೆಗಳು ಪುಟ್ಟಿಗಳು ತುಂಬಿ ತುಳುಕುವ ಆಶೀರ್ವಾದ, ಸಾಲ ತೆಗೆದುಕೊಳ್ಳೋದಿಲ್ಲ ಸಾಲ ಕೊಡುವಂತೆ ಮಾಡ್ತೀನಿ ಅದು ಆಶೀರ್ವಾದ, ಕೆಳಗಿನವರೆಲ್ಲ ಮೇಲಿನವರಾಗಿ ಮಾಡ್ತೀವಿ ಆಶೀರ್ವಾದ, ಎಲ್ಲ ಆಶೀರ್ವಾದ ನನಗೆ. 1ನೇ ವಾಕ್ಯ ಅದು ನನಗಿಲ್ಲ ಅಂತ ನೀವು 1ನೇ ವಾಕ್ಯ ಪಾಲಿಸಿ ಎವ್ರಿ ಬ್ಲೆಸ್ಸಿಂಗ್ಸ್ ಶ್ರದ್ಧೆಯಿಂದ ಗಮನಿಸಿ, ಬಹಳ ಶ್ರದ್ಧೆಯಿಂದ ಗಮನಿಸಿ. ದೇರ್ ಇಸ್ ಎ ಪ್ರಾಮಿಸ್, ಎವ್ರಿ ಪ್ರಾಮಿಸ್, ಎಲ್ಲ ಪ್ರಾಮಿಸಿನ ಹಿಂದೆ ದೇರ್ ಈಸ್ ಎ ಕಂಡೀಷನ್. ಪ್ರಾಮಿಸ್ ಪ್ಲಸ್ ಕಂಡೀಷನ್ ಈಸ್ ಈಕ್ವಲ್ ಟು ಬ್ಲೆಸ್ಸಿಂಗ್ಸ್. ಕಂಡೀಷನ್ ಬಿಟ್ಬಿಡ್ತೀವಿ, ನಾವೇನ್ ಮಾಡ್ತೀವಿ? ನಾನು ಕಳೆದ ವಾರದಲ್ಲಿ ಹೇಳಿದಂತೆ ಯೆಹೋವಾ ರಾಫಾ ಆರೋಗ್ಯದಾಯಕನು. ಯಾರಿಗೆ ಆರೋಗ್ಯದಾಯಕನು? ಅದ್ರ ಮೇಲೆ 4 ಕಂಡೀಷನ್ ಕೊಟ್ಟಿದ್ದಾರೆ. ಆ 4 ಕಂಡೀಷನ್ ಯಾರು ಫುಲ್ಫಿಲ್ ಮಾಡ್ತಾರೋ ಅವರಿಗೆ ದೇವರು ಆರೋಗ್ಯದಾಯಕನು. ಅಲ್ದಿರ ಕಣ್ಕಂಡು ಕುಡುಕನಿಗೂ ಅಡ್ಗಾಗಿ ನಡೆದವರು ಯಾವ ಬೇಕಾದ್ರೆ ಯೆಹೋವಾ ರಾಫಾ ಇದು ಯಾರ್ಯಾರು ಆಡ್ತಾರೋ, ಅಯ್ಯೋ ಯಪ್ಪ ಅಂತಾನು ಆಡ್ತಾರೆ, ಯೇಸಪ್ಪ ಅಂತಾನು ಆಡ್ತಾರೆ. ಇವರಿಗೆಲ್ಲ ಯೆಹೋವಾ ರಾಫಾ ಆಗಿಲ್ಲ. ಸ್ವತ್ರ ಹೆಸರು ನಿನ್ಗೆ ಯೇಸು ದಾಸ ಅಂತ ಇರ್ಬೋದು, ಆದ್ರೆ ನೀನು ಯೇಸುವಿಗೆ ದಾಸನಾಗಿದ್ರೆ ಅದಾಗ್ಲಿಲ್ಲ. ಒಂದ್ಸತಿ ಅಯ್ಯಪ್ಪ ಅಂತೀಯ, ಇನ್ನೊಂದ್ಸತಿ ಯೇಸುವೇ ನಿನ್ನ ಮಹೋನ್ನತನು ಅಂತೀಯ. ನಿನಗಲ್ಲ ಇದು. ಸ್ವತ್ರ ಬರಲಿಲ್ಲ. ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ನನ್ನನ್ನು ಪ್ರೀತಿಸುವವರು. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು.
ಆಶೀರ್ವಾದ ಮಾತ್ರ ಅಲ್ಲ. ಒಂದು ಸಾರಿ ಒಂದು ಹುಡುಗ ಬಂದ, ಅವನಿಗೆ ಹೊಟ್ಟೆ ಹಸಿತಾಯ್ತು, ಹೋಟ್ಲಿಗೆ ಬಂದ, ರೆಸ್ಟೋರೆಂಟ್ ಬಂದು ಕೇಳಿದ, ಸರ್ ಇವತ್ತೇನು ಸರ್ ಸ್ಪೆಷಲ್ ಅಂತ. ಅವನು ಹೋಟ್ಲು ಅವನು ಹೇಳಿದ, ನೋಡ್ ಹಾಕಿದ್ರು ನೋಡ್ಕೋ ಅಂತ. ಇರ್ಲಿ ಹೇಳಿ ಸಾರ್. ಅಲ್ಲ ಬರ್ತಿದ್ರೆ ಹೋದ ಯಾರ ಅವನು ಹೋದ. ಇಡ್ಲಿ, ವಡೆ, ಕೇಸರಿ ಬಾತು, ಖಾರ ಬಾತು, ಚೌಚೌ ಬಾತು, ಪೂರಿ, ಸಾಗು, ಮಸಾಲೆ ದೋಸೆ, ಆನಿಯನ್ ದೋಸೆ, ಎಲ್ಲಾ ದೋಸೆಗಳ ಹೆಸರು ಓದ್ದ. ರಾಗಿ ಬಾತು ಎಲ್ಲ ಓದ್ದ. ಇವನಿಗೆ ಮಸಾಲೆ ದೋಸೆ ಇಷ್ಟ ಆಯ್ತು. ಮಸಾಲೆ ದೋಸೆ ಅವನು ಕೇಳಿದ, ಸರ್ ಮಸಾಲೆ ದೋಸೆ ಎಷ್ಟು ಸರ್ ಅಂತ. 25 ರೂಪಾಯಿ ಅಂತ ಹೋಟ್ಲು ಅವನು. ಸರ್ ಮಸಾಲೆ ದೋಸೆ ಜೊತೆ ಏನೇನು ಕೊಡ್ತೀರಾ ಅಲ್ಲ. ಅವನು ಹೇಳ್ದ, ಪಲ್ಯ ಕೊಡ್ತೀನಿ, ಚಟ್ನಿ ಕೊಡ್ತೀನಿ, ಸಾಂಬಾರ್ ಕೊಡ್ತೀನಿ ಅಂತ. ಅದಕ್ಕೆಷ್ಟು ಅಂತ, ಅದು ಫ್ರೀ ಅಂತ. ಎತ್ತ ಪಿನ್ನ ಓಡೋದ ಮನೆಗೆ. ಮನೆಗೆ 3 ಟಿಫಿನ್ ಕ್ಯಾರಿಯರ್ ತಗೊಂಬಂದ. ಕ್ಯಾರಿಯರ್ ಒಂದ್ರಲ್ಲೇ ಬರುತ್ತಲ್ಲ, ಫ್ಯಾಮಿಲಿ ಕ್ಯಾರಿಯರ್ ತರ 3 ಪಾತ್ರ ಇರೋದಕ್ಕೆ ತಗೊಂಬಂದಿದೆ. ಅವನ ಹೋಟ್ಲನ್ನ ಆ ಕ್ಯಾಶಿಯರ್ ಮುಂದೆ ಇಟ್ಬಿಟ್ಟು ಹೇಳ್ದ, ಅದೇನೋ ಫ್ರೀ ಅಂದ್ರಲ್ಲ ಕೊಡ್ರಿ ಅಂತ. ನಾನು ಯಾವಾಗ ಹೇಳಿದೆ ಫ್ರೀ ಅಂತ? ಅವಾಗ ಹೇಳಿದ್ರಲ್ಲ, ಚಟ್ನಿ, ಪಲ್ಯ, ಆಲೂಗಡ್ಡೆ ಪಲ್ಯ, ಸಾಂಬಾರು ಫ್ರೀ ಕೊಡ್ತೀನಿ ಅಂತ, ಕೊಡಿ ಅಂತ. ಎಲ್ಲೋ ದಡ್ಡ ಮಸಾಲೆ ದೋಸೆ ತಗೊಂಡ್ರೆ ಇದೆಲ್ಲ ಫ್ರೀ. ನಮ್ಮಲ್ಲಿ ಅನೇಕರಾಗೆ ಆಶೀರ್ವಾದ ಬೇಕು, ಫ್ರೀ ಆಗಿರುತ್ತೆ ಅಂತ. ಆದ್ರೆ ದೇವರು ಹೇಳಿದ್ದಾರೆ, ಕಂಡೀಷನ್ ಮಗನೇ, ನೀನು ಕಂಡೀಷನ್ ಸರಿಯಾಗಿ ಫಾಲೋ ಮಾಡಿದ್ರೆ ನಿಂಗೆ ಆಶೀರ್ವಾದ. ನಾವೇನ್ ಮಾಡ್ತೀವಿ? ತಟ್ಟಿದ್ರೆ ಸರಿಯಾಗಿ ತಟ್ಟಿಲ್ಲ, ತಟ್ಟಲೇಬೇಡ. ನಮಗೆಲ್ಲ ಆಶೀರ್ವಾದ ಬೇಕು, ಮಕ್ಕಳ ಆಶೀರ್ವಾದ ಬೇಕು, ತಲೆಮೋರಿಗೂ ಆಶೀರ್ವಾದ ಬೇಕು, ನನ್ನ ಮುಟ್ಟದೆಲ್ಲ ಆಶೀರ್ವಾದ ಬೇಕು. ಆದ್ರೆ ದೇವರು ಕೂಡ ಆಜ್ಞೆ ಮಾತ್ರ. ದೀಕ್ಷಾ ಸ್ನಾನ ಹೊಂದಬೇಕು ಅಂತ ಗಂಟಲು ಕಿತ್ತೋಗಿ ಪ್ರಸನ್ನ ಮಾಡಿದ್ರು ಕೇಳ್ಬಿಟ್ಟು ಗಾಡ್ ಬ್ಲೆಸ್ ಮೀ ಅಂದ್ಬಿಟ್ಟು ಹೋಗ್ತೀರ ವಿನಃ ದೀಕ್ಷಾ ಸ್ನಾನ ಹೊಂದಲ್ಲ. ನಿಮಗೆ ಎಲ್ಲಿದ್ದಾರೆ ಬರುತ್ತೆ ಆಶೀರ್ವಾದ? ಬೇಜಾರು ಮಾಡ್ಕೋಬೇಡ್ರಿ, ನಾನು ಇರೋದಿರೋದಾಗಿ ಹೇಳ್ತಾ ಇದ್ದೀನಿ. ದೇವರ ಆಜ್ಞೆಗಳನ್ನ ಕೈಗೊಳ್ಳದೆ ಇರೋವರೆಗೂ ನಿಮ್ಮ ಆಶೀರ್ವಾದಗಳು ಶತ್ರುವಾದ ಸೈತಾನನು ತಡೆ ಹಿಡಿದಿರ್ತಾನೆ. ಆಶೀರ್ವಾದ ಬೇಕಾ? ದೇವರ ಮಾತು ವಿಧೇಯರಾಗ್ರಿ. ನನ್ನ ಮಗ ಬಂದು ನನ್ನ ಹತ್ರ ಹೇಳ್ತಾನೆ, ಡ್ಯಾಡಿ ಐ ಲವ್ ಯು, ಡ್ಯಾಡಿ ಐ ಲವ್ ಯು. ನನಗೂ ಇಷ್ಟ ನನ್ನ ಮಗ ಡ್ಯಾಡಿ ಲವ್ ಯು ಅನ್ನೋದು. ಸ್ತೋತ್ರ. ನಾನು ಹೇಳ್ತೀನಿ ಐ ಟು ಲವ್ ಯು ಅಂತ. ನನ್ನ ಮಗಳು ಚಿಕ್ಕವಳು ಮೊನ್ನೆ ಹೇಳಿದ್ರು ಐ 3 ಲವ್ ಯು ಅಂದ್ರು. ಸ್ತೋತ್ರ. ನಾನು ಐ 2 ಲವ್ ಯು ಅನ್ನಲ್ಲ, ಅದಕ್ಕೆ ಅವಳು ಐ 3 ಲವ್ ಯು ಅಂದ್ರು. ಅವಳು ಗೊತ್ತಿಲ್ಲ ಪಾಪ ಐ 2 ಲವ್ ಯು ಅಂದಿದ್ದು ಏನು ಅಂತ. ಅವಳು ಚಿಕ್ಕವಳಲ್ಲ. ನನ್ನ ಮಗ ನಾನು ಪ್ರೀತಿ ಮಾಡ್ತಾನೆ, ನನಗೂ ಸಂತೋಷ. ಡ್ಯಾಡಿ ನೀನು ಕಂಡ ತುಂಬಾ ಪ್ರೀತಿ. ನಾನು ಹೇಳ್ತೀನಿ, ನಾನು ಹೇಳೋ ಕೆಲಸ ಒಂದು ಮಾಡಲ್ಲ ಅಂದ್ರೆ ಅವನ ಪ್ರೀತಿ ಏನ್ ಪ್ರೀತಿ? ಅಪ್ಪ ಹೇಳಿದ್ದೇನು ಮಾಡಲ್ಲ, ಲೇ ಅದು ಮಾಡೋ ಮಾಡ್ತೀನಿ ನಡಿ, ಆಮೇಲೆ ಮಾಡೋದೇ ಇಲ್ಲ. ಬಂದಾಗಿದ್ರೆ ಅಲ್ಲೇ ಇರುತ್ತೆ. ಯಾಕೋ ಮಾಡಲಿಲ್ಲ ಬೇರೆ ಕೆಲಸ ಕೊಟ್ರೆ ಅದು ಮಾಡಲ್ಲ. ಎಲ್ಲ ಇವನ ಪ್ರೀತಿ ಮಾಡ್ತೀನಿ ಅಂತೀನಿ, ಏನು ಹೇಳಿದ್ರು ಮಾಡೋದೇ ಇಲ್ಲ. ಇವನಿಂತ ಪ್ರೀತಿನ ಯೋಚನೆ ಮಾಡಿ. ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ಅಷ್ಟು ಕೋಪ ಬರಂಗಿದ್ರೆ ಪರಲೋಕದ ದೇವರು ನಿಮ್ಮ ಬಗ್ಗೆ ಎಷ್ಟು ಕೋಪ ಕೊಡಬೇಕು? ಇವನು ಏನು ಮಾಡಿರಲ್ಲ, ಹೇಳೋ ಕೆಲಸ ಒಂದು ಮಾಡಿರಲ್ಲ. ಇವಾಗ ಬರ್ತಾರೆ, ಡ್ಯಾಡಿ ನನ್ಗೊಂದು 500 ರೂಪಾಯಿ ಬೇಕು ಅಂದ್ರೆ ಜಾಡ್ ಸುದ್ದಿದ್ದೀನಿ ಅಂತೀನಿ. ನನ್ನ ಮಗನೇ ನಾನು ಇಷ್ಟು ಕೆಲಸ ಹೇಳಿದೆ, ಏನಾದ್ರೂ ಮಾಡಿದ್ದ, ಈಗ 500 ರೂಪಾಯಿ ಬೇಕಾ, ಒಳ್ತಾ ಇರು ಅಂತೀನಿ. ನಾನು ಹಂಗೆ ಹೇಳಿದೆ, ನೀವೆಲ್ಲ ಗೊತ್ತಿಲ್ಲಪ್ಪ, ನೀವು ಹಂಗೆ ಕಣ್ರಿ. ಹಾಗಾದ್ರೆ ಪರಲೋಕದ ದೇವರು ಹೇಳ್ತಾನೆ, ನಾನು ಹೇಳೋದೊಂದು ನೀನು ಆಜ್ಞೆಗಳನ್ನು ಕೈಗೊಳ್ಳದೆ ಆಶೀರ್ವಾದಕ್ಕೆ ಮಾತ್ರ ನನ್ನ ಹತ್ರ ಓಡ ಬರ್ತೀಯ. ನಿನ್ ದಡ್ಡನ, ನಿಮ್ಮ ಅಪ್ಪನೇ ದಡ್ಡ ಅಲ್ಲ ಅಂದ್ಮೇಲೆ ದೇವರಾದ ನಾ ದಡ್ಡ ಆಗ್ಬಿಡ್ತೀನ? ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ದೇವರ ಅದಕ್ಕೆ ಅದಾದ ಕಾಲಗಳಲ್ಲಿ ಸೇವಕರಾದ ನಮ್ಮನ್ನ ಇಲ್ಲಿಟ್ಟಿರೋದು ಏನು ಗೊತ್ತಾ? ನೀವು ಸತ್ಯ ದಾರಿಯಲ್ಲಿ ನಡೆಸೋದಕ್ಕೆ, ಈ ಪ್ರಮಾಣವನ್ನ ಬೋಧಿಸಿ ನಿಮ್ಮನ್ನ ಎಚ್ಚರಗೊಳಿಸಿ ನಿಮ್ಮನ್ನ ಅದೇ ಸನಾತನ ಮಾರ್ಗದಲ್ಲಿ ನಡೆಸೋದಕ್ಕೆ ದೇವರು ನಮ್ಮನ್ನ ಮೌತ್ ಪೀಸ್ ಆಗಿ ಇಟ್ಟಿರೋದು. ಆಮೇಲೆ ಅದರಲ್ಲಿ ಇಷ್ಟ
ಆಗೋರಿದ್ದಾರೆ, ಕಷ್ಟ ಆಗೋರಿದ್ದಾರೆ. ಈ ಇಷ್ಟ ಕಷ್ಟ ಎರಡು ಆಗದೆ ಇರುವಂಥ ಒಂದು ಗುಂಪಿದೆ, ಅವ್ರು ನಷ್ಟ ಆಗ್ತಾರೆ. ಸೋತ್ರ ದೇವರಿಗೆ ಇಷ್ಟ ಇಲ್ಲದೆ ಇರುವ ಕೆಲಸ. ಆರನೇದಾಗಿ, ದೇವರಿಗೆ ಇಷ್ಟ ಇಲ್ಲದೆ ಇರುವ ಯಾವ ಕೆಲಸವನ್ನು ಮಾಡಬಾರದು. ಪ್ರತಿಯೊಂದಕ್ಕೂ ದೇವರಿಗೆ ಮಾನ ಸಲ್ಲಿಸಬೇಕು. ವಿಮೋಚನಕಾಂಡ ಪುಸ್ತಕ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 34:14, ದೇವರಿಗೆ ಸಲ್ಲಬೇಕಾದ ಮಾನವನ್ನ ಅವನು ಮತ್ತೊಬ್ಬರಿಗೆ ಸಲ್ಲಗೊಳಿಸದವನಾಗಿರೋದ್ರಿಂದ ನಮ್ಮ ದೇವರಿಗೆ ಕೊಡಬೇಕಾದ ಗೌರವ ಬೇರೆ ಯಾರಿಗೂ ಬಿಟ್ಕೊಡ್ಬೇಡಿ. ಅದು ಗಂಡನಿಗಾಗಲಿ, ಹೆಂಡತಿಗಾಗಲಿ, ಮಕ್ಕಳಿಗಾಗಲಿ, ನಿಮ್ಮ ಕೆಲಸಕ್ಕಾಗಲಿ ಯಾವುದಕ್ಕೂ ಕೊಡಬೇಡ್ರಿ. ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿ, ನಾನು ಹೆಚ್ಚಿನ ತೂಕ ಯಾವುದಕ್ಕೆ ಕೊಡ್ತಾ ಇದ್ದೀನಿ, ಯಾವುದಕ್ಕೆ ಕೊಡ್ತಾ, ನನ್ನ ದೇವರಿಗೆ ಕೊಡ್ತಾ ಇದ್ದೀನ, ನನ್ನ ಹೊಟ್ಟೆ ಪಾಡಕ್ಕೆ ಕೊಡ್ತಾ ಇದ್ದೀನ, ನನ್ನ ಕುಟುಂಬಕ್ಕೆ ಕೊಡ್ತಾ ಇದ್ದೀನ, ನನ್ನ ಸೇವೆಗೆ ಕೊಡ್ತಾ ಇದ್ದೀನ, ನಾನು ಯಾವುದಕ್ಕೆ ಹೆಚ್ಚಿನ ತೂಕ ಕೊಡ್ತಾ ಇದ್ದೀನಿ. ದೇವರ ವಾಕ್ಯ ಹೇಳುತ್ತದೆ, ನನಗೆ ಸಲ್ಲಬೇಕಾದ ಮಾನ ನಾನು ಮತ್ತೊಬ್ಬರಿಗೆ ಬಿಡಬಾರದು. ಎಷ್ಟು ಜನ ಹೇಳ್ತೀರ, ಏನು ಬಂದರೂ ನೀನು ದೇವರು ಮೊದಲು, ನನ್ನ ದೇವರು ಮೊದಲು, ನನ್ನ ದೇವರು ಮೊದಲು. ಆಲಯವನ್ನು ಬಿಡೋದಕ್ಕೆ ಮುಂಚಿತವಾಗಿ ಅವರವರನ್ನೇ ಶೋಧನೆ ಮಾಡಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾನು ಜೀವಿಸುತ್ತಾ ಇದ್ದೀನಿ, ನಾನು ಮನುಷ್ಯರನ್ನ ಮೆಚ್ಚಿಸ್ತಾ ಇದ್ದೀನಿ, ದೇವರನ್ನ ಮೆಚ್ಚಿಸ್ತಾ ಇದ್ದೀನಿ, ನಾನು ಯಾರಿಗೆ ವಿಧೇಯನಾಗ್ತಾ ಇದ್ದೀನಿ. ಒಮ್ಮೆ ಪರೀಕ್ಷೆ ಮಾಡಿ. ಎಲ್ಲಾದರೂ ಕೊರತೆಗಳು ಬಂದಿದ್ರೆ ಯೇಸುವಿನ ಸಮೀಪಕ್ಕೆ ಬನ್ನಿ. ಯೇಸುವೆ, ಅನೇಕ ಸಾರಿ ನಾನು ಪ್ರಯತ್ನ ಮಾಡಿದೆ, ಆದರೂ ನನ್ನ ಪ್ರಯತ್ನದಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ನಿನ್ನ ಕೃಪೆ ಕೊಡಪ್ಪ, ನಿನ್ನ ಕೃಪೆ ಕೊಡಪ್ಪ. ನಿನಗಾಗಿ ಬದುಕುವ, ಜೀವಿಸುವ ಒಳ್ಳೆ ಕೃಪೆ ನನಗೆ ಕೊಡಪ್ಪ. ಬಾಯಿ ತೆರೆದು ಪ್ರಾರ್ಥಿಸಿ. ಯೇಸು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಯೇಸು ನಿಮ್ಮ ಬಳಿಗೆ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾ ಇದ್ದಾನೆ. ನಿಮಗೆ ಬೇಕಾದ ಆಲೋಚನೆ ಕೊಡ್ತಾ ಇದ್ದಾರೆ. ಕಲ್ಲಾದ ಹೃದಯಗಳನ್ನ ಮೇಣದಂತೆ ಕರಗಿಸಿ ಮೃದುವಾಗಿ ಮಾಡಿ ಒಳ್ಳೆ ಮನಸ್ಸನ್ನು ದೇವರು ನಿಮ್ಮಲ್ಲಿ ಇಡ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಕರ್ತನೇ, ನಿನ್ನ ಜನರನ್ನ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಇವರನ್ನ ಆಶೀರ್ವದಿಸು, ಆಶೀರ್ವದಿಸು. ಇವರ ಮೇಲೆ ನಿನ್ನ ದಯೆ ಇರಲಿ, ನಿನ್ನ ಕೃಪಾ ಕಟಾಕ್ಷ ಇರಲಿ. ನಿನ್ನ ನಾಮದ ಮಹಿಮೆ ಇವರು ಕಾಣಲಪ್ಪ. ದೈವಾನುಗ್ರಹಕ್ಕೆ ಇವರು ಪಾತ್ರರಾಗಲಿ. ಇದು ಕೇಳಿದ ವಾಕ್ಯದ ಪ್ರಮಾಣದಲ್ಲಿ ನಿನ್ನನ್ನು ಮೆಚ್ಚಿಸುವವರಾಗಿ, ನಿನಗಾಗಿ ಜೀವಿಸುವವರಾಗಿ ಇವರನ್ನ ದಾರಿ ನಡೆಸು. ಸಮಾಧಾನವಾಗಿ ಕಳಿಸಿಕೊಡು. ಇವತ್ತಿನಿಂದ ಪ್ರತ್ಯೇಕವಾದ ನಿನ್ನ ದಯೆ ಇವರ ಮೇಲೆ, ಇವರ ಕುಟುಂಬದ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.